ಸ್ನೇಹಿತರೆ ನಮಸ್ಕಾರ. ನಾನು ಹೇಮಂತ್ ಸಂಪಾಜೆ. ಬ್ಲಾಗ್ ವಿತ್ ಹೇಮಂತ್ ಸಂಪಾಜೆ ಕಾರ್ಯಕ್ರಮದಲ್ಲಿ ಪ್ರತಿ ದಿವಸ ಕೂಡ ನಾವು ಒಂದು ವಿಶೇಷವಾದ ವಿಷಯಗಳನ್ನು ತರ್ತಾ ಇರ್ತೀವಿ ನಿಮ್ಮ ಮುಂದೆ. ಇದೀಗ ತುಂಬ ವರ್ಷ ಆಯಿತು ನನಗೆ ನನ್ನ ಕಾಲೇಜನ್ನು ನೋಡಬೇಕು ಅಂತ ಆಸೆ ಆಯಿತು. ಯಾಕಂದರೆ ಸುಳ್ಯದ ನೆಹರು ಮೆಮೋರಿಯಲ್ ವಿದ್ಯಾಲಯದಲ್ಲಿ ನಾನು ಪದವಿ ಶಿಕ್ಷಣವನ್ನು ಪೂರೈಸಿದ್ದು. ಆ ಒಂದು ಕಾಲೇಜನ್ನು ನೋಡಬೇಕು, ಇಲ್ಲಿಯ ಒಂದು ವಿಚಾರಗಳನ್ನು ತಿಳ್ಕೊಳ್ಬೇಕು, ಮಕ್ಕಳ ಜೊತೆ ಕೆಲವು ಹೊತ್ತನ್ನು ಕಳಿಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮ ಜೂನಿಯರ್ಸು ಇವತ್ತೇನೋ ಒಂದು ವಿಶೇಷ ಮಾಡ್ತಾ ಇದ್ದಾರಂತೆ. ಜೂನಿಯರ್ಸ್ ಯಾವ ಥರ ಇಲ್ಲಿ ಒಂದು ವಿಶೇಷತೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ, ಅದು ಯಾವ ಕಾರ್ಯಕ್ರಮ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇದು ನೆಹರು ಮೆಮೋರಿಯಲ್ ಕಾಲೇಜಿನ ಒಂದು ಸಭಾಂಗಣ. ಇಲ್ಲಿ ವೇದಿಕೆ. ನಾವು ಇಲ್ಲಿ ಡಿಗ್ರಿ ಮಾಡ್ತಾ ಇದ್ದಾಗ ಆವಾಗ ಪದವಿ ತರಗತಿಗಳೆಲ್ಲ ಅಲಿಯುವುದು. ನಾನು ಇಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿ ಅಧ್ಯಯನವನ್ನು ಮಾಡಿದ್ದೇನೆ. ಆ ಟೈಮಲ್ಲಿ ಅಲ್ಲಿ ಫಸ್ಟ್ ಇಯರ್ BA, ಸೆಕೆಂಡ್ ಇಯರ್ BA, ಫೈನಲ್ ಇಯರ್ BA ಇತ್ತು. ಇವಾಗ ಇದು ರಂಗಮಂಟಪ. ಆವಾಗಲೂ ಇದೇ ರಂಗಮಂಟಪ ಇತ್ತು. ಒಂದು ಸಣ್ಣ ಪುಟ್ಟ ಮಾರ್ಪಾಟುಗಳಷ್ಟೇ ಆಗಿದೆ ಇಲ್ಲಿ. ಉಳಿದಾಗೆ ನಾವು ಏನು ಅವತ್ತು ಕಾಲೇಜಿನ ದಿನಗಳಲ್ಲಿ ಇದ್ವು ಅದೇ ವಾತಾವರಣ ಇದೆ ಇವತ್ತಿಗೂ ಕೂಡ. ಇಲ್ಲಿ ನೋಡ್ಬೋದು, ಈ ರಂಗಮಂದಿರದಲ್ಲಿ ನಾವು ಅವತ್ತು ಯಕ್ಷಗಾನ ಮಾಡಿದ್ದೇವೆ. ಇವತ್ತಿಗೂ ಕೂಡ ನನಗೆ ನೆನಪಿದೆ. ಶ್ವೇತಕುಮಾರ ಚರಿತ್ರೆ ಅನ್ನುವಂತಹ ಒಂದು ಪ್ರಸಂಗದ ಯಕ್ಷಗಾನವನ್ನು ಮಾಡಿದ್ವಿ. ಡಾಕ್ಟರ್ ಪ್ರಭಾಕರ್ ಶಿಶಿಲರು ಅವತ್ತು ನಮಗೆ ಒಂದು ಯಕ್ಷಗಾನದ ಒಂದು ನೇತೃತ್ವವನ್ನು ವಹಿಸಿ ನಮ್ಮನ್ನೆಲ್ಲ ರೆಡಿ ಮಾಡಿದರು. ಅದರಲ್ಲಿ ದುರ್ಜಯ ಅನ್ನುವಂತಹ ಪಾರ್ಟನ್ನು ನಾನು ಮಾಡಿದೆ. ಇದಕ್ಕೂ ಕೂಡ ಈ ಕಾಲೇಜಿಗೆ ಬಂದಾಗ ನಮ್ಮ ಹಳೆಯ ದಿನಗಳು ನೆನಪಾಗ್ತಾ ಇದೆ ನನಗೆ. ಸೊ ನನ್ನ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಿ, ನನ್ನ ಜೊತೆ ಕಲಿತವರು, ಸುಳ್ಯದ ನೆಹರು ಮೆಮೋರಿಯಲ್ ಕಾಲೇಜಿನ ಅನುಭವಗಳನ್ನು ಹಾಗೆ ನಿಮ್ಮ ಕಮೆಂಟ್ ಬಾಕ್ಸ್ಗಳಲ್ಲಿ ತಿಳಿಸ್ಬೋದು. ಜೊತೆಗೆ ನಮ್ಮ ಸೀನಿಯರ್ಗಳು ಕೂಡ ಇದ್ದಾರೆ, ನಮ್ಮ ಜೂನಿಯರ್ಸ್ ಕೂಡ ಇದ್ದಾರೆ. ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ರಿ ಎಲ್ಲರೂ ಕೂಡ ಶೇರ್ ಮಾಡಿ. ಬನ್ನಿ, ಇನ್ನಷ್ಟು ವಿಚಾರಗಳು ಏನೇನಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಬನ್ನಿ. ಹೊಸ ಆಟಿಡ್ ಹೊಸ ವಿನ್ನರ್ ಬಾರಿ ಖುಷಿ ಅಂದಿರಿ. ಏನು ಸರ್ ಈರೇನ್ ಚೊಲ್ಲರು ಈರೇನ್ ತೋಡೊಂದು ಎಂಕ್ಲ ಬಾರಿ ಕಾತೊಂದಿತ್ತು ಅಂದೆ ಎಡಕ್ಲ ಇಡಕ್ ಬತ್ತ ದಾರಿ ತಿಕ್ಕುಜಿ ಬಾರಿ ಕಷ್ಟ ಅಂಡ್ ಅಂಡಲ ಪಾಂಚಿ ತುಂಡ ಅಂದೆ ಅವಳು ರಡ್ಡೆ ಎತ್ತು ಮೂಜಿ ಗೋಣ ಒಂಜಿ ಗಾಡಿ ಬಾರ್ದ ನಿಕ್ಲೆಂಗ್ ಕಡ ಹೋಗಿತ್ತೇನೆ. ಇರು ಪಂಚಿ ತುಂಡ ಇರು ಬತ್ತು ತೋರತೆ ಏನ್ ಬತ್ತು ತೋತ ಅದ ಗೊತ್ತುಂಡೆ ಎಂಕ್ಲನ ಬೈಕ್ ಕಾರ್ದಡ ಹಾಲನ್ನು ನಿಕ್ಲನ ಅವು ಗೋಣಪುರ ಓಲ್ ತಿಕ್ಕೊಂಡು ಎಂಕ್ಲಿಗೆ ಗೊತ್ತು ಏರ್ಲ ಪಂಡನೆ ಇದು ಸುರೂಕು ಬರ್ಪೇರಿಂದ ಪಂಚಿ ತುಂಡ ಏನ್ ನಿಕ್ಲೆನ್ ಸೀದಾ ಕಡ ಹೋಗ್ತೇನೆ ಜೋಗ್ಲು ಪೂರ ಒಳ್ಳೆ ಪೂರ ದೆದಂದು ಬರ್ಪುನೆ ನಾತೇತ ದಿ ಇರು ಇರು ಉಂತಚ್ ಬಾತಚ್ಚಿ ಬಲ್ಲೆ ಬಲ್ಲೆ ಕುಲ್ಲೆ ಕುಲ್ಲೆ ಬಾರಿ ದೂರ ಬರ್ತಾರೆ ಇರು ಬಾರಿ ಕಷ್ಟ ಬತ್ತು ನಡೆದೊಂದು ಬಚ್ಚು ಅಂದು ಮುಲ್ಪದ ವಿಳಾಸ ಬರ ತಿಕ್ಕಿಜಿ ನಮಕ್ ಬಾರಿ ಅಂದೆ ದಾಲಜ್ಜಿಂದು ಅವಳು ಕುರುಂಜಿರಾಕ್ಲೇನ ಪರ ಇಲ್ಲ ಬಂಡ ಸೀದಾ ಬತ್ತ ದೀಪು ನಿಮ್ಮಳು ನಾಲೇನ್ ಇಲ್ಲುಂಡು ಇದು ಐಕ್ ಬೋರ್ಚಿ ನಮ್ಮ ಇಲ್ಲು ಸುಮಂತ್ ಅಣ್ಣೇರ್ನ ಇಲ್ಲು ಬಂಡ ನೆಕ್ಕೆ ಬರ್ಬುನಿ ಅವೇ ನೆಕ್ ಬತ್ತಿನ ನೀರು ಬುಕ್ಕ ಐತೆ ನಿಂದೆ ಚೂರು ಪರ್ರಗೊಂಡೇರಿಗೆ ಬಾರಿ ದೂರದ ಬತ್ತಿರ್ಗೆರೆ ಬಲೆ ಬಲೆ ಎಂಚಾಣಿರಿ ಪ್ರಯಾಣ ಅಂತ ಎಂಚಾಣಿ ಪ್ರಯಾಣ ಅಂತ ಕಷ್ಟ ರೋಡ್ ಆತ ಸರಿ ಗೊತ್ತಾಪ ನೀರು ಫುಲ್ ಬಾರಿ ಕಷ್ಟ ಬಚ್ಚಿದ್ ಬೋತಾರ ಅಂದು ಬಾಚ್ ಅಂದೆ ಈಗ ನಡೆದು ಬಚ್ಚಿದೆ ಅವೇ ಇರು ಪಾಂಟಿದನೆ ಮಾಡದ ಗಾಡಿ ಗಡ ಬೋತು ಬಂಡ ಎರಡ ಎಂಕಲ್ನ ಕೊಲಿ ಗಿಡ ಇಂದು ನಡ್ತೊಂದು ಹೋಗಾರ ಬಾರಿ ಭಂಗ ಹಾಕೊಂಡು ದಾದ ಅನ್ಕೊಂಡೊಂದು ಇವಾಗ ಐಕ್ಕು ಬಂಡರು ಆರ್ನದ ಅದು ವ್ಯವಸ್ಥೆ ಉಂಡುಗೆ ದಾದ ಗೊತ್ತಾಯ್ತು ಎಂಕ್ಲಿಗೆ ಈರು ಸುರುಕೆ ಪಾಂಟಿ ತುಂಡ ಬುಕ್ಕ ಇತ್ತೆ ನಮ್ಮನ ಫೋನ್ ಮಂತ ಇಜ್ಜತೆ ಪತ್ರ ಬರೆಯತ್ ಸೀದಾ ಪಾಡ್ನಿ ಸುಮಂತ್ ಅಂಡೇರಿಗೆ ಪಾಂಡಿ ಏನು ರಪ್ಪ ತೂಪಿನಿ ರಪ್ಪ ಬರ್ಬೇರಿ ಇಲ್ಲಡೆ ರಾಪ ಬರ್ಬೋದು ಈರ್ ನನ್ನವರ ಬರ್ಪರ ನಂಚೆ ಮಳ್ಳಿ ಇದು ದಾಲಜ್ಜಿ ನಿಕ್ಲೆ ಗಾಡಿ ನಮ್ಮ ಸ್ವಲ್ಪ ಈತ ಈ ವಿಶೇಷ ಮಲ್ತರಿಗೆ ಆಟಿದ ಪುರ ನಮ್ಮನ ಲಕ್ಷಾಂತರ ಜನಕಲು ಒಳ್ಳೆರು ಅಕಲ ತುಳುನಾಡದಾಗಲು ಒಳ್ಳೆರು ತುಳುನಾಡು ಬುಡುದು ಪಿದೈದಾಗಲು ಒಳ್ಳೆರು ಇತ್ತೆ ಅಕ್ಲೆಗೆ ಪೂರ ನಮ್ಮ ಪಾನೋಡದ ಈ ಒಂದು ಸಂಸ್ಕೃತಿನ ಅಂದ್ ಪಂದುವರ ಪರ ಎಂಕ್ಲೆಗೆ ಸಂಸ್ಕೃತಿನ ಪೂರ ದಾಲ್ ತೊಂದರೆ ದಾದ ಕೊರ್ತಾರ ದಾದ ಅವು ಪಾನಕ ಇರ್ ಪಾನೋಡು ನೀರ್ ಮಂತ ಕೊರ್ರಜಿತ್ತೆ ದುಂಬು ಅಂಡ ಬೆಲ್ಲ ನೀರ ಅಂದಿತ್ತೆ ಪಾನಕ ಬಂಡ ನಮ್ಮ ಆರೋಗ್ಯ ಕೆಡ್ಡೆ ಇರೇಗ ಬಡ ನಿಕ್ಲೆಗೆ ಕಿಸರ ಬಡ್ಜ ಯಾನೆ ಪರ ಬರ್ಲೆ ಬರ್ಲಿ ಇರ್ ಬರ್ಲೆ ಆರೆ ಗೋಣ ಬೆಕ್ಕ ಕೊರ್ಕ ನಮ್ಮ ವಿನ್ನರ್ ಅದಾರೆ ಓಕೆ ನಮ್ಮ ಪರ ಒಂದು ಇದನ್ನ ತೂಂಡು ಅಂದೆ ಬಲೆ ಬಲೆ ಇತ್ತೆ ಆಟಿದ ಇಲ್ಲು ಬಂಡ ನಮ್ಮ ಸುರೂಕು ದಾದ ಮತ್ಲು ಬಂಡ ದೈವದ ಕೋಣೆ ದೇವೇರಿ ಅಂತ ನಮ್ಮ ದಾಲ ಮಲ್ಪೋ ಆತ ನಮ್ಮ ಮಲ್ಪುಜ ಅಂಚ ದೈವದ ಕೋಣೆ ಬಂಡ ಐಕೊಂಜಿ ಒಡೆಯರ್ ಇಪ್ಪೇರು ಎನ್ನ ಪೊಪ್ಪನ ಎನ್ನ ತರವಾಡದ ಏರಂಡ ಇಪ್ಪೇರು ಇಂದು ಎನ್ನ ಅಜ್ಜೇರ್ ನಮಸ್ಕಾರ ಅಜ್ಜರೇ ಏನ್ ಚೊಲ್ಲರು ಅಂದ ಸೌಖ್ಯನಾ ಕಾರ್ ಬೆನೆ ಉಂಡ ಉಂಡ ನಡಪರ ಊರು ಸರಿ ಆಪುಂಡ ಬಾಗ ಅಂದರೆ ಮರ್ದು ಮಿನಿ ಉಂಡ ಉಂಡ ಮರ್ದದಾದ ಅವಳು ಆಟಿದ ಇಲ್ಲಿಗೆ ಪೋಪುನಿ ತೋಟದ ಜತ ಬರ್ಪುನಿ ಗುದ್ದುನಿ ಪರ್ಪುನಿ ಆತೆ ವೈದ್ಯರ ನಡೆಗೆ ಡಾಕ್ಟರ್ ನಡೆ ಪೋಪುನ ಪರ ಅಜ್ಜೇರು ವೈದ್ಯರ ನಡೆಗೆ ಈತು ಮುಟ್ಟ ಪೋಯ್ನೇ ಸೊನ್ಪತೈನು ವರ್ಷ ನಮ್ಮೇರಿಗೆ ಇತ್ತೆಲ್ಲ ದೈವದ ಕಾರ್ಯಕ್ಲೇನ್ ತೂಪುನ ಬಂಡ ನಮ್ಮೇರು
ಅದ ತರವಾಡ್ರ ದಾದೊಂಜಿ ಇಪ್ಪಡು ದೈವದ ಕಾರ್ಯ ಇಪ್ಪಡು ಎಂಚಿನ ಎತ್ತಲೆ ನಮ್ಮೇರೆ ತೂಪಿನಿ ಬುಕ್ಕೈತೆ ಆಟಿಡು ನನೊಂಜಿ ಮುಖ್ಯವಾನ ದಾದ ಪಣ್ಣಂತಾಂಡ ದೈವಕ್ಲೆ ನಮ್ಮ ಇಲ್ಲದ ಪಿದೆ ಇದೆ ಪೂಜೆ ದಾಯಿಂದ ಗೊತ್ತುಂಡು ಇರಿಗೆ ದಾಯಿ ಪಣ್ಣಂತಾಂಡ ಈಶ್ವರ ದೇವರಿಗೆ ಈ ಜೂಮಾವತಿ ಬುಕ್ಕ ಈ ಪಂಜುರ್ಲಿ ಅಂಚಿನ ಮಂತ ಹಲವಾರು ವಿಧಂತ ದೈವಕ್ಲೇನು ಸೃಷ್ಟಿ ಮಾಡ್ತೀನಿ ಈಶ್ವರ ದೇವರೇಕ್ಲು ಎಂಕ್ಲೇನ ಅಜ್ಜೇರ್ ಪಂಡದು ಗೊತ್ತು ಅಜ್ಜೇರ್ ಸರಿ ಬಂಟಿತ್ತೇನೋ ಎಲ್ಲ ಸರಿ ಬಂಟ್ಪೆ ಇಜ್ಜಂಡ ಒಂಚಿ ಇಂಚಿ ಅವಿತ್ತೆ ಇರೆಗ್ಲ ಎಂಕ್ಲ ಈರೆ ಕೇಣ್ಣಾರೆಗ್ಲ ಬುಕ್ಕ ಪಂಡತೆ ಅಂಚಿ ಇಂಚಿ ಬೋಪುನಿ ಜನಕ್ಲೆ ಗೊತ್ತಾಪನೆ ನಮ್ಮ ಅಂಚಿ ಇಂಚಿ ಪಂಡದತ ಆಚರಣೆ ದೈವದೊಂಜಿ ಕೋಣೆ ದೈವದ ಕೋಣೆ ಪಂಡಂತಾಂಡ ಮುಖ್ಯವಾದ ದಾದಂದು ಪಂಡಂತಾಂಡ ದೈವಕ್ಲೇನ ಮಂತ ನಮ್ಮ ಐತೆ ಗೂಡಿಟ್ಟು ದೀತ ನಮ್ಮ ಒಂದು ತರವಾಡು ಇಲ್ಲ ಲೆಕ್ಕನೆ ಅಂದು ಅಜ್ಜೆ ಮೆಗ್ಗೇರು ಅಜ್ಜೆ ಒಂಜಿ ಅಣ್ಣೀರುಳ್ಳೇರು ಆರ್ನ ಒಂಜಿ ಇಂದು ಇತ್ತೆ ಇಲ್ಲ ನೆಟ್ಟಿತ್ತೆ ದೈವದ ಕೋಣೆ ಅಂತ ಪಂಡ ದೈವದ ನಿಂತಿತ್ತುಲೆ ಅವಳಿತ್ತೆ ಕೋಟಿ ಚೆನ್ನೇರ್ನ ತರೆತ್ತೊಂದು ನಾಗದೇವೇರು ಗಣಪತಿ ದೇವೇರು ಈ ಅಕ್ಕಿದು ಮಂತೆ ಇಕ್ಲೇಗ ತೋಜು ಪೂರ ಬರತ್ತೆ ಇಲ್ಲೆಲ್ಲೇ ಮಾಡ ನಮ್ಮ ಸಾಮಾನ್ ಜಾಸ್ತಿ ಉಂಡಾತೆ ಅಂಚಿತ್ತೆ ದೈವದಾಯಿ ಪಂಡಂತಾಂಡ ಈಶ್ವರ ದೇವರು ಈ ದೈವಗ್ಲೇನು ಮಾಲ್ತಿನಗೆರೆ ಅಂಚೆ ದೈವಕ್ಲು ಈ ಸಂಕ್ರಾಂತಿ ಅಪಂಡ ಆಟಿ ಶುರು ಮಾಲ್ಪನ ದುಂಬು ಸಂಕ್ರಾಂತಿ ನಮ್ಮ ದೈವಕ್ಲೆ ದಾದ ಇತ್ತೆ ತುಲೆ ಜಾತ್ರೆ ಉಂಡವಲ್ಲ ಇಜ್ಜಿ ಜಾತ್ರೆ ಮಲ್ಪುಜೇರಿ ಆ ಸಂಕ್ರಾಂತಿ ಪಂಡ ಈ ಆಟಿ ಶುರು ಮಾಲ್ಪನ ದುಂಬೆ ಜಾತ್ರೆ ಮಂತ ಮಲ್ತತೆ ಈ ದೈವದ ಮುಖಕ್ಲೇನು ದೈವದ ಕತ್ತಿಗ್ಲೆಂತಲೇ ದೈವದ ಕತ್ತಿಗ್ಲೇನು ಮಂತ ಅವೇನೆ ದೈವದ ಗುಡಿಟ್ಟು ದೀರ್ತು ಬಿಡ್ಪುನಿ ಸಂಕ್ರಾಂತಿಗಾನಾಗ ಪಂಡ ಆಟಿಗಾನ ನಮ್ಮ ವೆಂದೆ ಪೆರೆಜ್ಜಿ ಈ ಏನು ಏರು ಸುಮಾರು ಬಾತೀರಿ ಏನು ಇರೆಗೆ ಏನ್ಕ್ಲೆ ಕತೆ ಮಂಟೆ ಕೇಳಲೆ ಈಶ್ವರ ದೇವರು ಮಾಲ್ತೀನಿ ದೈವಕ್ಲೇನು ಮಂತ ಅಂಚೆ ಈ ಆಟಿದ ಸಮಯಡ್ ಈ ದೈವಕ್ಲು ಮಂತ ಪಿಸಾಚಿ ದೈವಕ್ಲ ಈತೆ ಆಟಿ ನಮಕ್ ಗುಳಿಗೆ ತೂವರೆ ತಿಕ್ಕೊಂಡು ಬುಕ್ಕ ಆಟಿ ಕೆಡೆಂಜೆ ತೂವರೆ ತಿಕ್ಕೊಂಡು ಅವು ಮಂತ ಮುಖ್ಯ ಪಂಡ ಅವು ಪಿಸಾಚಿ ದೈವಂಕ್ಲು ಏನು ಅಜ್ಜೇರ್ ಬಂತ ಗೊತ್ತಂಕ ಅವು ಮಂತ ಪಿಸಾಚಿ ದೈವಂಕ್ಲು ಐಕ್ ಮಂತ ಒಂಜಿ ಮೂಲ ಅಂತ ಅಲಜ್ಜಿ ಪಂಡ ಕಟ್ಟೆ ಅವು ಮಂತ ಇಪ್ಪುಂಡು ಮೂಲ ಮುಖ ಅವು ಮಂತ ದಾಲಜ್ಜ ಐಕ್ ಇತ್ತೆ ಪಂಜುರ್ಲಿ ಧೂಮಾವತಿ ಕೋಟಿ ಚೆನ್ನೆ ಐಕ್ ಮಂತ ಒಂಜಿ ಮೂಲ ಅಂತ ಉಂಡು ಇತ್ತೆ ಐಕ್ತ ಮುಖ ತುಲೆ ನಮಕ್ ತೂನಗೊಂಜಿ ಭಯಂಕರ ಪೋಡಿಯಾಡು ತುಳುನಾಡು ಪಂಡ ದೈವದ ನಾಡು ಅಂಚೆ ಈ ಆಟಿಡು ದೈವಕ್ಲು ಮಂತ ಈಶ್ವರ ದೇವರು ನೋಡ್ಕೊಂಡು ಬೋಪುನಿ ಓಲ್ಲೇರು ಅಕ್ಲ ಈ ಅಕ್ಲು ಓಲ್ತು ಪುಟ್ಟಿದ್ದು ಬತ್ತೇರು ಅಡೆಗಾರ ಬೋಪುನಿ ಅಂಚೆ ಈ ಒಂಜಿ ತಿಂಗಳು ನಮ್ಮ ಆಟಿಡು ದೈವಕ್ಲೇನು ಪಿರಿಯದೆ ಪೆರೆಜ್ಜಿ ಅಂಚೆ ನಿಕ್ಲಿತೆ ಮುಲ್ಪ ದೀತಾರಿತೆ ಅಂದ್ ನನ್ನ ಆಟಿ ಮುಗಿ ಬುಕ್ಕ ನಮ್ಮ ಅವೇನು ದೆಪ್ಪುನಿ ಆಡೆ ಮುಟ್ಟ ದೈವಲು ಮೂಲಿಪ್ಪ ಆಡೆ ಮುಟ್ಟ ದೈವಲು ಮೂಲೆಪ್ಪ ಈಗ ಐತೆ ಅವೇ ಪೂಜೆ ಪುನಸ್ಕಾರ ದಾಲಜ್ಜಿ ನಮ್ಮ ದೈವದ ಬಾಗಿಲು ನಮ್ಮ ಓಪನ್ ಮಲ್ಪೆರೆಗೆ ಇಜ್ಜಿ ಇತ್ತೆ ದೈವ ಎಂಚ ದೀತೋ ಅಂಚನೆ ದೀತೀನಿ ಇನ್ನ ಅಜ್ಜೆರ್ಲ ಅಂಚನೆ ಮಲ್ತೋ ಇತ್ತೇರು ಎಂಕ್ಲ ಅಂಚನೆ ಗೊತ್ತು ಪಂಡತ್ ಅಜ್ಜರ್ನ ಬಡವಳಿ ನಿಕ್ಲೆಗೆ ಅಂದ್ ನಾದೊಂಜಿ ತಪ್ಪಿತಿಲ್ಲ ಕ್ಷಮಿಸೋಡು ಪಂಡ ಏನಾದ ತೆರಿನ ಎತ್ತು ಅಂದ್ ಬುಕ್ಕ ಒಂದು ದೈವದ ಕೊನೆ ತುಳುನಾಡು ಕಲೆ ಮುಖ್ಯವಾನಂತ ಇಚ್ಚಿನ ಪಂಡ ಕಲೆ ಇಟ್ಟು ಮುಖ್ಯವಾನಂತ ಬರ್ಪುಣ ಪಂಡ ಯಕ್ಷಗಾನ ಕಲೆ ಇದು ಯಕ್ಷಗಾನ ತೂತಾರೆ ಅಲ್ಲೇ ಎಂಕ್ಲ ಯಕ್ಷಗಾನ ವೇಷಲ ಪಾಡ್ದ ಅಂದೆ ಎಂಕ್ಲ NMC ಡಿಪುನಗ ಅವ್ರ ಯಕ್ಷಗಾನ ವೇಷ ಪಾಡ್ದ ಫೈನಲ್ ಇಯರ್ BA ಡಿಪುನಗ ಅವು ಆಯ್ ಬುಕ್ ಅಪಗ ಪ್ರಭಾಕರ ಶಿಶಿಲ್ರು ಅಂದಿತ್ತೇರು ಗೊತ್ತಿಜ್ಜಿ ದೂರದಕ್ಲೆ ಎಕನಾಮಿಕ್ಸ್ ದ ಅವರಿ ಲೆಕ್ಚರರ್ ಇತ್ತೇರು ಆರು ಎಂಕ್ಲೆಗೆ ಪನೊಂದು ಕೊರೊಂದಿತ್ತಾರೆ ಯಕ್ಷಗಾನ ಮಲ್ಪೋಡು ಅಪಗ ಶ್ವೇತಕುಮಾರ ಚರಿತ್ರೆ ಅಂತ ಯಕ್ಷಗಾನ ಮಲ್ತೈತ ಅಪಗದ ನೆನಪು ಬೈದು ನೆಂಕಿಂದನು ಪೂರ ತೂದು ಅವರ ಕಾಲೇಜಿಗೆ ಡೇಸ್ಗೆ ಬೋದು ಬರ್ತೇ ಡಾಬು ಒಂದೇನು ಡಾಬು ಸಪೂರ ಡಾಬು ಇಂಚಿನ ಮಂತ ಸುಮಾರು ಈರೇನು ಅಜ್ಜೇರು ಬರೀತೀನಿ ಪುಸ್ತಕ ಅಜ್ಜೇರು ಬರೀತೀನಿ ಈರ ಅಜ್ಜೇರು ದಾತಗೆ ರೈತಾರೆ ಸೊಂಪ ವರ್ಷ ಅಲ್ಲ ಅಜ್ಜೇರು ಗೌಜಿ ಆತೆ ದಾಲಜ್ಜಿ ಇಲ್ಲಡ್ ಕೆಲಸ ಮಲ್ತೊಂತ ಇಪ್ಪೇರು ಪೊಕ್ಕಡೆ ಕುಳ್ಳಂತ ಜಿತ್ತ ಬಿನ್ನೇರು ಬತ್ತೇರಿ ಜಾಸ್ತಿ ಪಾತೇರ್ಜಿರಿ ಇದನ್ನ ಗುರ್ತೈಜತ ಬುಕ್ಕ ನಮೈತೆ ಮಂತ ಪ್ರಾಯದಕ್ಲು ಅಂಡ ಗುರ್ತೈತ್ಲಕ ಪಾತೇರ್ಪ ಆರು ಪಾತೇರ್ಜೇರಿ ಬುಕ್ಕ ಅವತುಲೆಂದೆ ಕಿರೀಟ ಬುಕ್ಕ ಕರ್ನಾಗ ಪಾಡುನಿ ಬುಕ್ಕ ತೋಳ್ ಕಟ್ಟು ಕೈ ಕಟ್ಟು ಗೆಜ್ಜೆ ಮುಖ್ಯವಾನು ಬೋಡು ಬುಕ್ಕ ಅಂತೆಂಜಿ ಇಂಚನೆ ಒಂಜಿ ಯಕ್ಷಗಾನದ ಪಣ್ಣಕ್ಕೆ ಡಾಬು ಮಂತ ದಿಯೋಡು ಬುಕ್ಕ ಗುಂಡು ವೇಸದನ ಓ ಇಂದು ದಾದೆ ಒಂದು ಯಕ್ಷಗಾನ ವೇಷ ಪಾಡ್ನಕ್ಲು ನಮ್ಮ ಇಲ್ಲದ ಜೋಕ್ಲು ಮಾಮನ ಜೋಕ್ಲು ಎನ್ನೋ ಇತ್ತೆ ಯಕ್ಷಗಾನ ಪಾಡುಜೇರಿ ಏರ್ಲ ಪೂರ ಉದ್ದ ಅದು ಪೂರ ಯಕ್ಷಗಾನ ಪಾಡುಜೇರಿ ಮಹಿಷಾಸುರ ಬಂಡ ಪಾಡು ನಂಬಿಯೇನೆ ದುರ್ಗೆ ಬಂಡಂಬಿಯೇನೆ ಪಾಡುನಿ ಇತ್ತೆ ಯಕ್ಷಗಾನ ಪಾಡುಜೇರಿ ಅಂಚಿತೆ ಮನೆಗೆ ಯಕ್ಷಗಾನ ಪೋಪುನ ಅಂತ ಒಂಜಿ ಆಟಿಡು ಉಂಡು ಆಟಿಡು ಮನೆ ಯಕ್ಷಗಾನ ಪೋಪು ಸಣ್ಣ ಒಂಜಿ ಪ್ರಸಂಗ ಮಲ್ತತೆ ನಮ್ಮ ಐಕೊಂಜಿ ಪಂಡ ಒಂಜಿ ವಂದನ ಲಂದುಲ ಮಲ್ತತೆ ಬುಕ್ಕ ಆಟಿಡು ಮನೆ ಭೇಟಿ ಯಕ್ಷಗಾನ ನಮ್ಮ ಪೋಪುನಿ ಐಕಿತ್ತೆ ಮಕ್ಳು 4 ಜನ ಪೋಪೇರಿ ಇನಿ ಪೋವರೆಂಡು ಪಣಂತಲ್ಲೇರು ಕೊರ್ಪುಜೇರಿ ಬಂಡೇರಿ ಬಿನ್ನೇರು ಬರ್ಪೇರಿ ನೀ ತೂಡೆ ಬಂಟೆ ಅನ್ಕೊಂಡತ್ತೀನಿ ಬುಕ್ಕ ನಮಕ್ ಈತ ಮಂತ ನಲಿತು ಬರ್ಪೇರು ಬೊಬ್ಬೆ ಬಾಡ್ಪೇರು ಬೊಬ್ಬೆ ಬಾಡ್ದನ್ನ ದೊಂಡೆ ಮಂತ ಪೋಪುಂಡವಳು ಮುಖ್ಯವಾದ ನಮಕ್ ದಾರ ಬೋಡತ್ನ ಕಷಾಯ ಮರ್ದ್ ದೊಂಡೆ ಬೇನೆಗ್ ಆಟಿಡೀರು ಬತ್ತರ್ ಬಂಡ ನಮಕ್ ಕಷಾಯ ಅಂಚಿನ ಮಂತ ಮಂತ ಉಂಡು ಏತ್ ಮಂತ ಕಷಾಯ ಬೋಡೈನ ಐಟಮ್ಸ್ ಉಲ್ಲ ಅಂತ ನೆಟ್ಟು ಪೂರ ಲವ್ವೆ ಮಂತ ಒಂಜಿ ಇರೆಗ್ ಪಣ್ಪುನ್ ದಂಡ ಪಾಲೆದ ಕೆತ್ತೆದ ಬಗ್ಗೆ ಮಂಟೆ
ಆಟಿ ಸಂಕರದಲ್ಲಿ ಆಜ ಅಮಾಸದಾನಿ ಈರ್ ಬೊಳ್ಪುಗು ಕಾಂಡೆ ಮೂಜಿ ಗಂಟೆಗೆ ಲಕ್ಕತ್ ಪೋತ್ ಬೆತ್ತಲೆ ಬೋಡು ಅಂಗಿ ಬಾಡ್ರೆಜ್ಜಿ ಹಾ ಬೆತ್ತಲೆ ಪೋತ್ ಕರ್ಬ ಕತ್ತಿಡಮಂತ ದಾಲಜ್ಜಿ ಮರತ್ತ ನೆಟ್ಟು ಅವನ ಕೆತ್ತತ್ ಕೊಣತತ್ ಇಲ್ಲಗ ದೀತ್ ಐಕು ಚೂರು ಒಗ್ಗರಣೆ ಬೇಕು ಐಕು ಚೂರು ಸಾಮಗ್ರಿ ಮಂತ ಪಾಡ್ರುಂಡು ಅಮ್ಮಂತ ಬುಡತಿರಗೆಂಡ ಗೊತ್ತಾವ ನಮ್ಮ ಆಟಿಲಿಗೆ ಹೋಪು ಜತ ಅಂಚೆ ಬುಕ್ಕ ಬುಕ್ಕ ಇಟ್ಟು ಮುಖ್ಯವನ ದಾದ ಬಣ್ಣ ಅಂತ ಅಂಡ ಐಕೆ ನಮ್ಮ ಕರ್ಗಲ್ಲ ದಾನ ಬೋರ್ಗಲ್ ದಾನು ಬಿಸಿ ಮಲ್ತದ ಐಕ ದೀಪ ಕಷಾಯಂಕ್ ದಾಯಿ ಬಂಡ ಇತ್ತೆಂದೇ ನೀರು ಇಂಚನೆ ದೆತ್ತಿತ್ ತಿಂದರ್ ಬಣ್ಣ ಅಂತ ಅಂಡ ರಡ್ಡು ದಿನ ತುಳುನಾಡಿ ಪೂಜಾರಿ ಇರು ತುಳುನಾಡಿ ಪೂಜಾರಿ ಬಾರಿ ಡೇಂಜರ್ ಇರು ತಿಂದರ್ ಬಂಡ ಇರು ತುಳುನಾಡಿ ಪೂಜಾರಿ ಅಂಚೆ ನಮ್ಮ ಐಕ್ ದಾನ ಒಂಜಿ ಏನ ಅಜ್ಜೇರಿ ಪಂಪ ನಾವು ಪಣ್ ಪೂಜಾರಿ ಮಲ್ಲ ರಹಸ್ಯಗೆರೆವು ದಾನ ಕಲ್ಲನ್ನು ಬಿಸಿ ಮಾಲ್ತತ್ ಈ ಕಷಾಯಗ ಪಾಡ್ತ್ ಜೋಕ್ಲೆ ಕೊರ್ಪುನಿ ಜೋಕ್ಲೆ ಬಂಡ ಇಲ್ಲ ತಕ್ಲೆ ಮಂತ ಕೊರ್ಪುನಿ ಅವೇನು ಪರಿ ಅಂತ ಬಂಡ ಪಂಡ್ರೆ ಮದ ತಗೊಂಡಿ ಇನ್ನ ಮಾಮುಂದು ಕೆಮ್ಮ ಏನು ಇರದ್ನ ಕತೆ ಬಂತೆ ಕೇಳಿ ರಡ್ಡು ದಿನ ಬಂಜಿನೇಡ ಅಂತ ಬಣ್ಣ ಅಂದಿತ್ತೆ ಎಂದ ಮಗ ಪಾಲೆದ ಕೆತ್ತದ ಕಷಾಯ ಪಾರು ಶುಂಠಿ ನಿಂದು ಮಾಲ್ತದ ಪಾರು ದಾಲೊಂಜಿ ರೋಗ ಇತ್ತೆಲ್ಲ ಪೂರ ಬೋಪುಂಡು ದೊಂಡೆ ಬೇನೆ ಬಂಡ ಆ ಸಾಂಬ್ರಾಣಿಂದ ಎತ್ತು ಕಷಾಯ ಮಲ್ ಯಕ್ಷಗಾನದಾಗ್ಲಿಗೆ ಅವೇ ಕೊರ್ಪುನಿ ರಾತ್ರಿ ಬತ್ತು ದೊಂಡೆ ಬೇನೆ ಅಂತ ಅಂಡ ಅದ ಎಂಕೊಂಜಿ ಡೌಟ್ ಬರೋದು ಪಲ್ಲೆ ಈರು ಈತ ಪಾತಿರುವರು ಈರ್ನ ಬುಡೆತಿನ ಪಾತ್ರನೇ ಬುಡು ಪೂಜಾರ ತಾಯಿ ತುಳು ಬರ್ ಪೂಜೆ ಅಜ್ಜಿ ಆರಿ ನಮ್ಮ 2 ತಿಂಗಳ ನಡತೆ ಮದಿಮೆ ಅಂಚೆ ಇತ್ತೆ ಕಲ್ಪ ಒಂದು ತುಳ್ಳೆ ನಾರೆ ಕಲ್ಪ ಒಂದು ತುಳು ಕಲ್ಪ ಒಂದು ಅಂದ್ ತುಳುನಾಡದಕ್ಲೆ ಮಾತ್ರ ಆರೆಗೆ ಪಾತೆರ ಬರ್ ಪೂಜೆ ಇಂತ ಬೇಜಾರ್ ನಾ ಅಜ್ಜೇರ್ ದಾದಂಜಿ ಸರಿ ಇಜ್ಜೆ ಪಂಡೆ ತುಳು ಪಾತೆರ ನಕ್ಲು ಬೋಡು ಅದ ಏರ ಪೊದು ಮಲ್ತನೆ ಅಜ್ಜೇರ್ ಹಿರಿಯರ ತಾರು ಪಂಡೆ ತುಳು ಪಾತೆರ್ನಾರು ಬೋಡು ಸರಿ ಇಜ್ಜೇರು ನಮಗ ಈ ಕಲ್ಪೋಪ ಈ ಕಲ್ಪೋಲ ಇತ್ತೆ ಏನು ಪಾತಿರ್ನ ಇಂಚಿ ಬಲ ಬಂಡ ಇಂಚಗೆ ಎಂಕ್ಲ ಗೊತ್ತುಜಿ ದಾದ ಎಡ್ಡೆ ಬಿಡತಿ ದಾದೊಂಜಿ ಪಂಡ್ಲ ಮಂತ ಮಲ್ಪುಂಡು ಇತ್ತೆ ಏನು ಪಂಡ ಮಂತ ಅರ್ಥ ಬುಜಿ ದಾದ ಇರು ಆಟಿ ಪಂಡ ದಾದ ಅಂತಂತಾರು ಒಂಜಿ ಪಂಡೊಂಜಿ ಸಂಕಟ ಪಂಡ ಆಟಿ ಪಂಡ ಇತ್ತೆ ನಮ್ಮ ಇದು ಸಂಭ್ರಮ ಮಲ್ತ ಮಲ್ಪೋ ಬಂಗದು ತಿಂಗಳವು ದಿನತ್ ನಮ್ಮ ಆಟಿಡು ಒಂಜಿ ದಿನ ಅಂತ ಬಂಟ್ಪ ಊರ್ ತಕ್ಲು ಬಂತ ಆಟಿಡು ಒಂಜಿ ದಿನ ಹತ್ತವು ಆಟಿ ಒಂಜಿ ತಿಂಗಳು ಆಟಿಡು ಇಡೀ ತಿಂಗಳು ನಮ್ಮ ಸಂಭ್ರಮ ಮಲ್ಪೇರಿ ಒಂಜಿ ದಯಪಂಡ ಮುನ್ನನಿ ಇರೆಗ ಎಂಕ್ಲ ಪಣ್ಣಗಿತ್ತೆ ಬೇಜಾರಾಪುಂಡಿಯೇ ಎನ್ನ ಮಾಮು ಎರಿತ್ತೇರು ಆರ್ನ ಮಗೆ ಮುರನಿ ತೀರ್ಬೋಯೇರು ದಾದ ಗೊತ್ತು ಆಟಿಡು ರೋಗ ಮಂತ ಭಯಂಕರ ಬರ್ನ ಮತ್ತೆ ಬೇಜಾರಾಪುಂಡು ಪಣ್ಣಗ 7 ದಿನ ಇಲ್ಲಲು ಪುನಃ ದೀತಿತ್ತೇರ್ಗೆ 7 ದಿನ ಬರ್ಸ ಬೆಂಬು ಪೊತ್ತೋಡು ಬಂಡ ಬರ್ಸಗ ಓಳು ಪೊತ್ತೋಪುನಿ ಪೊತ್ತವರಾಪುಜಿ ಬರ್ಸಗ ಬುಕ್ಕ ಚಪ್ಪರ ಕಟ್ಟುತ್ ಪೊತ್ತೋದು ಬುಕ್ಕ ವೆಂಜೆ ತಂದು ಬರ್ತೀನಿ 7 ದಿನ ತುಲೆ ಎಂಜಿ ಆಟಿ ಬಂಡ ನಮಕೊಂಜಿ ಏತದ ಸಂಭ್ರಮ ಅಂತ ಅಂದ್ ಅವಲೊಂಜಿ ಐಟ್ಲ ಒಂಜಿ ನಮಕ್ ಕಷ್ಟ ಅಂತ ಉಂಡು ಅಂಚೆನೆ ಮಾಮೂನ ಈತ ಇಂದು ಉಂಡತ್ತ ಈತ ಇಂದೆಟ್ಟು ಬೇವಿನ ಸೊಪ್ಪು ಎಕ್ಕದ ಎಲೆ ಕರಿಮೆಣಸು ಪೃಂಗರ ತುಳಸಿ ಮದರಂಗಿ ಸೊಪ್ಪು ತಿಮರೆ ಪೆರಿದಾರಿ ಇಂದು ಯಾನು ಫಸ್ಟ್ ತೂಯಿನ ಇನ್ನು ಯಾನು ತೂವಂದ ಮಸ್ತ್ ಉಂಡು ಇಂದೆಟ್ಟು ವಸ್ತುಲು ಗಾಂಧಾರಿ ಮುಂಚಿ ಭಾರಿ ಎಡ್ಡೆತ ತಿನ್ಪುಜೇರಿ ಕಾರಾಪುಂಡು ಹಳೆಗೆ ಪೂರ ಪಾಡ್ದು ಪಾರ್ದು ಬರಂಡ ರೋಗ ನೆಜ್ಜಿ ಬುಕ್ಕ ಇರೆಗೆ ದೊಂಡೆ ಬೇನೆಗೆ ಮಂತ ಪಣ್ಣು ಶೀತಗ ಒಂದು ಶೀತಗೀರಿ ಹಿಂಗ ಚೂರು ಮಂತ ಪಾರ್ದು ಬರೋಡು ಬೇತ ಬೇತ ಕಾಯಿಲೆ ಇದು ಪಪ್ಪಾಯದ ರಸಟ್ ಪೂರ ಅಂದಿ ಸೆಕೆಕ್ ಮಂತ ಪಪ್ಪಾಯದ ಪರಿಹಾರ ಪಂಡ ಆಡಿ ಅರ್ಜೆಂಟ್ ಮಲ್ಪಡೆ ಓ ಇರು ಆಟಿಲ್ದಾಗ್ಲಿ ಅರ್ಜೆಂಟ್ ಮಲ್ಪಡೆ ಆಡಿಗೆ ದಾದ ಗೊತ್ತಾ ಬಿನ್ನೇರ್ ಬತ್ತೇರ್ ಬಂಡ ಅಡಿಗೆ ಮಲ್ಪುನಿ ಇನ್ನ ಮಾಮೂನ ಬುಡತಿ ಅವು ಜೋಕ್ಲು ಅವಿನ್ನ ಮಗಳು ನಮಸ್ಕಾರ ಆಟಿಡ್ ಇಲ್ಲ ಕ್ಲಾಸ್ ಇಲ್ಲ ಕೊಲ್ಲೆರ ಬತ್ತೀನಿ ಯಾರು ಇಲ್ಲ ಕೊಲ್ಲೆರ ಬತ್ತೀನಿ ತಿಂಗಳ ಕರೆಕ್ಟ್ 2 ವರ್ಷ ಅರೆ ಪಾಪ ಮರತು ಬಂದುಂಡು ಅಂದಂದು ಪ್ರಾಯನಾತ್ ನಂದಕ್ಕ ಏನಂತ ತೋಜುಂಡ ಅತ್ತು ಎಂಕ ಅಂತ ಅನಿಸುನವರ ಮರತು ಬಾಪು ಏತ್ನೇ ಕ್ಲಾಸ್ ಒಂದು ಎನ್ನ ಮಾಮೂಲ ಅಂಚೆನೆ ಆಯಗ ದಾಲ ನೆನ್ಪಿ ಪೆರಿ ಇಂದು ಗಾಂಧಾರಿ ಇಂದು ದಾದ ಬುಕ್ಕ ಅವು ಕರಿಮೆಣಸು ಅವಿತ್ತೆ ಈಗ ದೊಂಡೆ ಬೇನೆ ಶೀತ ಮಂತ ಅಂತ ಬಂತು ಐಕ್ ತಿಳ್ಸಿಲ್ಲ ಐಕ್ ಉಪ್ಪು ಒಂಜಿ ರಡ್ಡು ಕಲ್ಸಕ್ಕರೆ ರಡ್ಡು ಅವು ಕರಿಮೆಣಸು ಬೇತೊಂದು ಬಾಯಿಗೆ ಬರ್ತಾ ಆಗೀತ ಪರಿಯರ್ ತಿಂದರ್ ಬಂಡ ಕೆಮ್ಮು ಪೋಪುಂಡು ಎನ್ನ ಅಜ್ಜರ ಹೂವೇತೆ ಕೋರೊಂದಿತ್ತಿ
ಮುನಾನಿ ಅಂಚೆನೆ ಇಲ್ಲಿ ಏನ್ ಮಾಮನ ಬಗ್ಗೆ ಪಣ್ಣದಿತ್ತ ಆಯ್ ದಾದ ಬಂಡ ವೈದ್ಯರ ಎಲ್ಲತ್ತೊಂದು ಬೋತೀನಿ ಆಯನೆ ಮಾಮುನು ಆಯ್ ಭಯಂಕರ ರೋಗ ಮೂಳ್ತ ಅಂಚಿ పోయిందంట ఇజ్జి పచ్చ దాలజ్జి ఆయగ సూకనేజి జీవక్ దమగ కషాయ బర్ అవమంత మల్త కొరపೆ పరు ಬಂಡೆ ಇಜ್ಜಿ ಎಂಕು ವೈದ್ಯರ ನಡೆಗೆ ಪೋಡು ಅಂತ ಇತ್ತದ ವೈದ್ಯರ ಬಂಡ ಬುದ್ಧಿಡು ತೂಪಿನಿ ಅಂಚ ಮರ್ದ ಮಂತ ಕೊರ್ಪು ಜೇರು ದಾದ ಆತೊಂಜಿ ಇತ್ತುನ್ಲ ಆರ್ ಮರ್ದು ಕೊರ್ಪುನಿ ಅತ ಅಂಚ ವೈದ್ಯರು ದಾದ ಮಲ್ತೇರು ಒಂಜಿ ಕರ್ಬೋದ ನುದೆ ತಂದೇರು ಐಕ್ ಚೂರು ಮುಂಚಿ ಒಗ್ಗರಣೆ ಕೊರ್ಪತೆ ಚೂರು ಮುಂಚಿ ಸಾಸಿಮೆ ಮಂತ ಪಾರ್ತ್ ತೂಕ ದಿಯರು ನಿಕ್ಕು ಓಳ್ ಎಲ್ಲಿ ನಿಂಗೆ ಹೊಟ್ಟೆ ನೋವು ಅಂತ ಕೇಂಡೇರು ಇಂಚ ಪತ್ತು ನಾತೆ ಅವು ಚಟಪಟ ಪಂಡ್ರ ಶುರು ಅಂಡು ಬೇಗ ಪಂಡ ಗೊತ್ತಾಂಡು ಎನ್ನ ವಂಜಿ ನಡೆರಿ ಬೋನ್ ತುಲೆ ವೈದ್ಯರು ಎಂಚ ಮಂಗೆ ಕಟ್ಟ ಬೇರ್ ಪಂಡ ಇತ್ತದ ಜೋಕ್ಲ ನಕ್ಲೆಗಾಡ್ ಏರೆಗಾಡ್ ದುಮ್ಮದ ವೈದ್ಯರು ಮಂತ ಅಂಚ ಅಂತ ಜಾಸ್ತಿ ಮರ್ದ ಕೊರ ಅಂತ ಇಜ್ಜಾಂಡು ಮಂಗೆ ಕಟ್ಟ ಇತ್ತೆ ಮರ್ದ ಜಾಸ್ತಿ ಕೊರ್ಪೇರು ಅವೇನ್ ಮಂಗೆ ಕಟ್ಟೋ ಅಂತೆ ಇತ್ನ ಸಾಮಾನ ಆರ್ ಅವೇನ್ ಪಂಡ ಉಪಯೋಗ ಮಲ್ತು ಅಂತ ಮಂತ ಇತ್ತೇರಿ ಬುಕ್ಕ ಈತ್ ಮರ್ದ ದೆತನ್ ಪರ್ ಪಂಡ ಪೂರ ಮರ್ದದ ಐಟಮ್ ಅಂದಂದ್ ಫುಲ್ ಅಂದಂದ್ ಇನ್ನು ಅಮೃತ ಬಳ್ಳಿ ಕಷಾಯ ಓಕೆ ಅಂದಂದ್ ಈ ರೀತಿ ಬುಕ್ಕ ನಿರ್ಮಂತ ತಿನ್ಪರ್ ಪಂಡ ಬಂಜಿಗೆ ಬೂರೋಡಿದೆ ಬಂಜಿಗೆ ಊರು ಬೂಳುನಿ ಅಟ್ಟೆಲ್ಡ್ ಮಾಲ್ತು ಪಂಡ ಮಾತ್ರ ನಮ್ಮ ತಿನ್ಪುನಿ ಇದ್ದಂಡ ಆಂಜವನ್ ನಕ್ಲು ನಮ್ಮಲ ಪೊಕ್ಕಡೆ ಗುಳ್ಳೋನಿ ಬಾರಿ ಕಾದ್ಯಲೇನ ಪೂರ ಮಲ್ತು ದೀತೆ ಇರತ್ತ ಅಂದಂದ್ ಸೇಮಿಗೆ ಮನೆಯಲ್ಲಿ ಏರ್ ಜನ ಬೆನ್ನೇರು ಹೋಯ್ತಿರಿ ಬಲ್ಪುಡ್ದು 4 ಜನ ಬತ್ತೀರ ಅಂತ ಅಂದ್ ಪೂರ ಲವ್ವೆ ಬಣ್ಣಿ ಗಾಡಿ ಕಡ ಪೋತಿ ಜರಿ ಅಂತ ನಾನ ಈರ್ ಬನ್ನಗ ಪಂಟ್ ಬಲ್ಲೆ ಅವೇ ನೆಕ್ಸ್ಟ್ ಇಯರ್ ಬನ್ನಗ ಪಂಡ ದೇವರ್ ಪನಿ ನೆಕ್ಸ್ಟ್ ಇಯರ್ ನಮೋ ಇಲ್ಲ ಚೇಂಜ್ ಮಲ್ಪೋ ಇಲ್ಲ ಚೇಂಜ್ ಮಲ್ಪೋ ಇದು ಎಲ್ಲೇ ಇಲ್ಲ ತಾ ನಮ್ಮ ತರವಾಡಗೆ ಪೋ ಅಂತುಳ್ಳೋ ಬರ್ಬಿ ವರ್ಷ ಅಂಚ ಈ ವರ್ಷ ಇಲ್ಲ ಚೇಂಜ್ ಮಲ್ತು ಅಂತಲ್ಲ ನಾವು ದೇ ಬೊಲ್ಚನ 4 ಗಂಟೆ ಕಾಂಡೆ 4 ಗಂಟೆ ಎಲ್ಲ ಹಾಕಿದ್ರೆ ಸೇಮಿಗೆ ಮಲ್ತು ಬಿನ್ನೇರು ತಿನ್ನೋಡೆ ನೀನ್ ಪೂರ ಮಲ್ತ್ಕೊಂಡ ತಿನ್ನಿ ಸೇಮಿಗೆ ಪೂರ ಒಂಜಿ ಎಲ್ಲಿ ಒಂಜಿ ಟೈಮ್ ಪೂರ ನಂಜಿ ವಿವರಿಸೋಲ್ಲ ಅಂಕ ರಪ 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 ಅಂದೆ ಎಂಕ ಅಡಿಗೆದ ಬಗ್ಗೆ ಆತ ಗೊತ್ತಿಜ್ಜಿ ಬುಕ್ಕ ಮುಗ್ಲನ ಪುರ ಕೇನ್ಕ ಅಕ್ಲ ಪೂರ ಅಡಿಗೆ ತುಳುವರ್ ಪೂಜಿ ಅರ್ಪುಂಡು ಚೂರ್ ಚೂರ್ ಬರ್ಪು ಏರೆಗೆ ಮಂತ ಇಂದಟ್ಟು ತುಳುವರ್ಪು ನಕ್ಲೆ ಜನಲೇರು ಏ ಜನಲೇರು ಇಲ್ಲೇ ಅಕ್ಲು ಎನ್ನ ಮಗಳ ತುಳುವರ್ಪುಂಡು ಅಳಿ ಮಗಳೇ ಬರ್ಪುಂಡ ಮಗಳೆಲ್ಲ ಅಂತ ಅಲೆತ ನೀರು ಅಂದ್ ಮಗಳೇ ಬಲೆ ರಡ್ಡು ಜೋಕ್ಲು ಅಲ್ಲಲ್ಲಲೆ ಅವಳ ಜೋಕ್ಲ ಅದ ಒಂದು ಮರ್ನ ಮಗಲ್ ದಾದಾ ಬುದಾರು ಇಂಚರ ಇಂಚರ 2ನೇ ಕ್ಲಾಸ್ ಅದ ಮದಿಮೆ ಆತಂದು ಇಲ್ಲು ಕುಲ್ಲೇರ ಬತ್ತೀನಿ ಆಟಿಡು ಇಲ್ಲು ಕುಲ್ಲೇರ ಅಂದ್ ಈತ ಮಲ್ಲ ಮಗಲು ಇಪ್ಪೇರಿಂದ ಎಂಕ ಗೊತ್ತಿಜ್ಜಂಡು ಅಪಗ ಅಂಚಮೆಂಡ್ರ ಬಲ್ಲಿತ್ತಿಂಡಿ ಇದೇ ಮುಕ್ಳು ಅಟೀಲ್ ಮಲ್ತನೆ ಈರ ಮಾಂತರ್ಲ ಸೇರದ ಅಟೀಲ್ ಮಲ್ದೇರ ಅಪಗ ನಿಕ್ಲಿತ್ತೆ ಫ್ಯಾಮಿಲಿ ದಕ್ಲಿತ್ತೆ ಎಂಕ ಎಕ್ಸ್ಪ್ಲೈನ್ ಮಲ್ತೊಂದು ಪೋಡು ದಾದ ನಿಕ್ಲ ಅಟೀಲ್ ಮಲ್ದರು ಮುಖ್ಯವಾದ ವಿಚಾರ ಪೂರ ತುಳುನಾಡದ ಆತ ಜನಕ್ಲೆಗೆ ತಲುಪಲೇಕನೆ ಇದನ್ನು ಪೂರ ವಿವರಣೆ ಮಲ್ತೊಂದು ಪೋಲಿ ಸುರೂತ್ ನಮ್ಮ ಪತ್ರೊಡೆ ಬರ್ಕ ಪತ್ರೊಡೆ ಪಂಡ ರಡ್ಡ ವಿಧತ್ತ ಇರೆಟ್ಟೆ ಮಲ್ಪೇರು ಒಂಜಿ ಮರ ಸೇವು ಉಂಟು ನಾನೊಂಜಿ ನೆಲಟ್ಟಿಪ್ಪುನ ಸೇವು ಒಂದು ಮಲ್ಪೇರು ಇತ್ತೆ ನಮ್ಮ ಅವಳು ಇಲ್ಲಲ್ಲ ಅವಳು ದೀತ ತುಲೆ ಅವಳು ಒಂಜಿ ಪುಷ್ಪ ದೀತ ಬರೆದೀತ ಅವಳು ಐಟ್ ಮಲ್ಪುನಿ ಅವು ಒಂದು ಸಾದಾ ಭೂಮಿಡಿ ಬೆಲೆ ಪುನ ಸೇವು ನಾನೊಂಜಿ ಮರ ಸೇವು ಉಂಟು ನಮ್ಮ ಮಾಮು ಬರ್ತದ ಕೊಂಡ್ರು ನೇಪಲ ಆಯ್ಗೊಂಡ್ರು ಜೆ ಆಯ್ಗ ಹುಷಾರಿಜ್ಜತ ಅಂಚ ನಮ್ಮ ಈಪಿದ ಸೇವುಡೆ ಮಲ್ತೀನಿ ಪತ್ರೊಡೆ ರಡ್ಡ ವಿಧತ್ತ ಪತ್ರೊಡೆ ಒಂಜಿ ಪೂಜಿತೆ ಮಲ್ಪೇರು ನಾನೊಂಜಿ ಮೂರ್ತ ಮಲ್ಪೇರು ಬೇರೆ ಓ ಮಲ್ತೇರೆ ಬೇರೆ ಕೇನೋಡು ನಮಕ್ ಇಲ್ಲ ಓ ಮಲ್ದಾರೆ ಇದು ನಾನು ಕಟ್ ಮಾಡ್ತೇನೆ ಐಕ ತುಪ್ಪ ಮಾಡ್ತೇನೆ ಬೆತ್ತು ಒಂದು ಸ್ವೀಟ್ ಪತ್ರೊಡೆ ಅಂತ ಮಾಡ್ಪುಣ ಮತ್ತೆ ಬೆಲ್ಲ ಮುಂಚಿ ಒಗ್ಗರಣೆ ಪುರ ಮಾಡ್ತೇನೆ ರೆಡಿ ಮಾಡ್ತಾನೆ ಮಸ್ತ್ ಟೈಮ್ ತಾಗದನ ದೇಪಗ ಅಂದು ಸುಮಾರು ಬರ್ತಾ ಅದನ್ನ ಕಾಂಡೆಗೆ 4 ಗಂಟೆ ಲೆಕ್ಕದ ಮಾಲ್ತನಾತ ಬುಕ್ಕ 4 ಗಂಟೆಗೆ ಲೆಕ್ಕ ದಾದ ಇಲ್ಲ ಇರು ಅಟ್ಟೆಲ್ಲ ಜನಕ್ಲಿಂದ ದಾದಗರೆ ಇದ್ದಾರೆ ನಮ್ಮ ದಾದ ಗೊತ್ತುನ ನಮ್ಮ ತಿನ್ಪುನ ಮಾತ್ರ ನಮ್ಮ ಇಲ್ಲ ನಮ್ಮ ತಿನ್ಪುನ ಮಾತ್ರ ಮಾಲ್ಪುನ ಮಂತಂಬೇರಿ ನಮಗೆ ದಾಲ ಗೊತ್ತಿ ನಮ್ಮ ಇಲ್ಲದ ವಿಷಯನೇ ಗೊತ್ತಿಜಿ ನಮಗೆ ಅಂದು ಬುಕ್ಕ ಅವೇ ತಿಮರದ ತಂಬ್ಲಿ ತುಲೆ ಅವು ಇತ್ತೆ ನಮ್ಮ ತುಂಬು ಮಂತ ನೀವು ಕಾಡಗೆ ಪೋತು ನಮ್ಮ ಕೊಂಡ್ರೊಂದಿತ್ತೀನಿ ಬುದ್ಧಿ ಶಕ್ತಿಗೆ ಪಣ್ಣು ಇತ್ತೆರ ಜೋಕ್ಲೆಗಂದೆ ಬೇರೆಗ್ ಮಂತ ನಮ್ಮ ಅವೇ ಕೊರ್ಪುನಿ ಬೊಲ್ಪುಗು ಜೋಕ್ಲೆಗಂದೆ ಅವ ಮಂತ ಜೋಕ್ಲು ಆರೆಗ್ ಬೊಲ್ಪುಗು ಮಂತ ಅವೇ ಕೊರ್ಪುನಿ ಇಜ್ಜಂಡ ಆರೆ ತಿನ್ಪು ಸೇರಿ ದಾಲ ಪಪ್ಪ ಎಂಕ್ ಬೋರ್ಚಿ ಎಂಕ್ ಪರಂದದ ಅವ್ವ ಉಂದು ಅವು ಉಂತು ಏನಾವು ತಿನ್ಪೆ ಎಂಕ್ ದಾಲ ಬೋರ್ಚಿ ಅಜ್ಜೇರ ಸಮೇತ ತಿನ್ಪೇರು ಬುಗ ಸ್ವಲ್ಪ 5 ವರ್ಷ ಪೊಕ್ಕಡೆನ ಬೇಗ ಪೋಪು ಸೇರು ತುಲೆ ಅವೇನು ತಿಂತೆ ಮಂತ ಆರೆಗ್ ಅಂಚ ಇಂಚ ವಿಶೇಷ ಪಂಡ್ರ ಪೊಂಡ ಇರೆಗ ಮುಗಿಯ ಬೊಡೈನಾತ ಕಾದ್ಯಲ್ಲ ಒಂಜಿ ಲೈನ್ ಎಂಕ್ ಹೊರ ಹೊರ ಒಂಜೊಂಜನೆ ಪಣ ಒಂದು ಬಲೆ ಪಂಡ ಓಮ ಅಂತ ಉಂಡು ಕನ್ಪುನೇನವರ ಪಣ ಒಂದು ಬಲೆ ಪಂಡ ಐತೆ ನೀರಾತ ಎಕ್ಸ್ಪ್ಲೈನ್ ಇಲ್ಲಾರ್ದಾರದ ಈರ ಪನ್ಪುಣವೇ ಇಡ್ಡೆ ಎಂಕ ಕೇನ್ನೇ ಇಡ್ಡೆ ಸ್ವೀಟ್ ಇದು ಪಂಡ ನಮ್ಮೊಂಜಿ ಕೆಲಸ ಮಲ್ಪಗನ ಮಾಂತಾರಡಕ್ಕೆ ಎಂಕನ
ಬೇರೆ ನನ್ನ ಮಗಳಡ ಮಗನಡ ಅಂದು ಮಗಳ ಆರು ಪನ್ನಡ ಚೂರು ಆರು ಪನ್ನಡ ಬುಕ್ಕ ಮಣ್ಪೇನ್ ಅವೇ ಅಡಿಬಲೆ ಪೂರ 11 ಬಲದ ಕರ ಲಿಂಬೆ ಪುಳಿತ ಉಪ್ಪುಡ ಲಿಂಬೆ ಪುಳಿತ ಐಕ ಗಾಂಧಾರಿ ಮುಂಚೆ ಪುರ ಬರ್ತೆ ಮಾಪುಣ ಪುಳಿತ ಉಪ್ಪುಡ ಅನ್ಪುಣ ಒಂದಲ್ಲ ಸೇಮ್ ಪುಳಿತ ಉಪ್ಪುಡ ಒಂದು ಬೇಳೆ ಹೋಳಿಗೆ ಅಂತು ಹೋಳಿಗೆದ ಪಾಕದ ಬೇಳೆ ಹೋಳಿಗೆ ಇದು ಸೇಮಿಗೆ ಗೊತ್ತಿಪ್ಪುಂಡವೆ ತುಳುನಾಡಿದ ಫೇಮಸ್ ಅವು ಪೇರಣದ ಕೊಡಿ ತಂಬುಳಿ ಕಣ್ಣುಗೆಡ್ಡೆಗೆರೆ ನನ್ನ ಅಜ್ಜರ ಅವೇ ತಿನ್ಪುದಿ ಇದ ನೀರು ಭತ್ತನ ಎಂಚ ಗೊತ್ತಾಯ್ನಿ ಯಾರಿಗೆ ಅಂದದ ಅದೇ ಅವು ತಿಮರೆದ ಪಂಡೆರ ರಸಾಯನ ರಸಾಯನ ಅವು ಹುರುಳಿ ಸಾರು ಅವತ್ತು ಅಂಬಟ್ಟೆ ಚಟ್ನಿ ಅಂಗಡಿದ ಚಟ್ನಿ ಆಯ್ತು ಇಲ್ಲಡಿದ ಮಾತು ಅಂಬಟ್ಟೆ ಚಟ್ನಿ ಇಲ್ಲಡಿದ ಕೂಡ ಅಂದು ಪತ್ರಡೆ ಇಂದು ಏತು ತುಂಡಲ ಮುಗಿಪೂಜತದ ಅನ್ಕಿತ್ತೆ ಒಕ್ಕಡೆತ್ತು ಬಂಡಿ ಬಿನ್ನೇರ್ ಬರ್ಪೇರಂತ ಮಾಲ್ತನೇ ಪೂರಾರು ಅಂದದ ಈತ ಅಡಿಗೆ ಮಲ್ಪರ ಏತು ಟೈಮ್ ಬೋಡ ನಂದು ಬೊಳ್ಚಿನ ಬೇ 4 ಗಂಟೆಗೆ ಲಕ್ಕದ ಮಾಡ್ತೇನೆ ಮಂತ ಬಾರಿ ಬೇಗ ಶುರು ಬಂತಾರೆ ಅದ ಪೂರ ಐಟಮ್ಸ್ ಉಲ್ಲ ನಿಕ್ಲು ಜೋಕ್ಲು ನಿಕ್ಲು ಇದೆ ಪಂಡ ಮದಿಮೆ ಇರು ನೋಡಿ ಕೊಡ್ತೀನ ಮಂಗಳೂರಿಗೆ ಕೊಡ್ಲಾ ಕೊಡ್ತೀನ ಕೊಡ್ಲಾನೆ ಕೊಡ್ಲಾ ಅದೇ ಓಕೆ ಅವ್ರ ಬುಕ್ಕ ಪೇಟೆ ಡಿಪ್ಪುನಾರು ಸಂಸ್ಕೃತಿದ ಬಗ್ಗೆ ದಾಲ ಗೊತ್ತು ಚಿಂತೆ ನಮ್ಮ ಜೋಕ್ಲೆಗೆ ಬಂಡ್ರಬಲ್ಲಿ ಇತರ ಜೋಕ್ಲೆಗೆ ಸಂಸ್ಕೃತಿ ಬೋಡು ಅಡಿಗೆ ಮಲ್ಪೇರು ಪಂಡ ಪಿದೇದಕ್ಲೇನ್ ಲೆಪ್ಪುನತ್ತು ಮಾಲ್ಪೇರೆ ಕಲ್ಪೊಡಾರು ಪಂಡ ಸಂಸ್ಕೃತಿ ಗೊತ್ತು ಬೋಡು ತುಳುನಾಡು ಡಿಪ್ಪೇರು ಪಂಡ ಸಂಸ್ಕೃತಿ ಗೊತ್ತು ಬೋಡಾರು ಅಂದ್ ಓಕೆ ಇದು ಪಲ್ಕೈ ಪಲ್ಕೈ ಇದಾ ಇದು ಐಕ ನಮ್ಮ ಅಪ್ಪ ಅಂತ ಬಂದ್ಪುಡ ಅಪ್ಪ ಅಂತ ಬಂದ್ಪೋಲ ಪಲ್ಕಾಯ್ತು ಮತ್ತೆ ಹಪ್ಪಳ ಪಲ್ಕಾಯ್ತು ಹಪ್ಪಳ ಪೂರ మరి ಎರಡವೇ ಬೇಲೆ ಅಂದ್ ಕೆಂಡಗೆ ಪಾಡ್ನಿ ಮಾಲ್ಪುನಿ ತಿನ್ಪುನಿ ಆತೆ ಬಾಳೆಹಣ್ಣು ಹಲ್ವಾ ಓ ಅವು ಬಾಳೆಹಣ್ಣಿನ ಹಲ್ವಾ ಅವು ನೇಂದ್ರ ಹಣ್ಣೆತ್ತು ಮಾಡ್ಪುಣ ಓಕೆ ಸೋಂಟೆ ಓಕೆ ಮುಲ್ಪ ಪುರ ಇದ ತಿನಿಸುದ ಪುರ ಅಂಡು ನಾನು ನೆತ್ತ ಕತೆಗೆ ನೋಡಿ ಇನ್ನು ಫುಲ್ ಉಂಡು ಪರ ಕಾಲದ ಒಂಜಿ ಈರ್ ನೆತ್ತ ಕತೆಗೆ ನೋಡಿತ್ತೆ ಪಂದ್ಲೆ ರಡ್ಡು ಜೋಕ್ಲೆ ಎನ್ನ ಕೋಡೆ ಬೈಯಗ್ ಅಟ್ಟಗ್ ಬರ್ತಿದ್ನ ರಾತ್ರಿ 7 ಗಂಟೆಗೆ ನಮ್ಮ ಬರ್ತಿದ್ನಿ ಅಟ್ಟಗ್ ದಾಯಿ ಈ ಬಿನ್ನೇರ್ ಬರ್ಪೇರಿನಿ ಪೂರ ನಮ್ಮ ತೋಜಿ ಪೋಡು ಇಜನ್ ನಮ್ಮ ಕಾಪುಜಿ ಇಂತ ಅವೇ ಆಟಿಡ ಬುಕ್ಕ ಪಿದೈ ಪೋರೆ ಪ್ರಾಣಿಗ್ಲೆಗ್ಲ ಪಿದೈ ಪೋರೆ ಪುಜಿ ಇರು ಕೊಂಜಿ ಕತೆ ಅನ್ಪೆ ಈತ ಈರು ಕಂಡಡೊಂಜಿ ಇಂದು ಇಪ್ಪುಣು ತೊಲೆ ಕೆಂಪು ಕಲರ್ದ ಎಂಕ್ಲ ಪುದರ್ ಗೊತ್ತುಜಿ ದಾದ ಅಂತ ಅವು ನಮ್ಮ ಈ ಕಂಡನು ಮಂತ ನಮಕ್ ಉತ್ಪತ್ತಿ ಮಂತ ಅಂಪೇರೆ ಮಂಡ ಎಡ್ಡೆ ಒಂಜಿ ಮಲ್ಪೇರೆ ನಮಕ್ ಅವು ಇಪ್ಪುಂಡು ಅವು ಒಂಜಿ ದಿನ ಅಜ್ಜರ್ ಮಣ್ಣಿ ಕತೆ ಸತ್ಯನ ಸುಲ್ಲನ ಎಂಕ್ಲ ಗೊತ್ತುಜಿ ಒಂಜಿ ದಿನ ಅವು ಪೋತು ಉಚ್ಚಿದ ಕೆಂಡಿಗೆರೆ ಉಚ್ಚಿದ ಮರಿಟ ಏನ ನೀ ಮದಿಮೆ ಅವಡು ಅಂತ ಅವಾಗ ಅವು ಪಂಡಿಗೆರೆ ಈ ಆಟಿ ತಿಂಗಳ್ ಬಲ 5 ತುಂಬಿ ಏನೇನ ಜೋಕ್ಲಿ ಏನೇನ ಏರೆಗ್ಲ ಕೊರ್ಪುಜಿ ಅಂತ ಆಟಿ ತಿಂಗಳ್ ದಾದಾಪುಂಡು ನೆಕ್ ಹುಷಾರಿಜ್ಜಂತೆ ಅವಳೆ ಬೂರ್ತಿ ಪುಂಡು ಆಟಿ ತಿಂಗಳು ಬತ್ತನ ಮಾತ್ರ ಏನು ಮದಿಮೆ ಮಲ್ತು ಕೊರ್ಪೆ ಅಂತ ಉಚ್ಚಿದ ಕುಂಜಿ ಬರ್ನಿ ಅಂಚ ಒಂದು ಇತ್ತ ಅಡೆಗೆ ಬೋತುಜಿ ದಾಯಿ ಆಟಿಡು ಬೆಂಬೋ ತಂಡ ಬರ್ಸ ರಡ್ಡೆಟ ಒಣೊಂಜಿ ಜೋರ್ ಬರ್ಪುನಾತೆ ಅಂಚೆ ನಿಕ್ಲಿಗೆ ಇಲ್ಲತ್ತು ಕಾರ್ ದೈತು ಪಿರೇದ ಪೆರಾಪುಜಿ ಅಂಚೆ ಪ್ರಾಣಿಗಳು ಬಂತ ಪೂರ ಇಲ್ಲಡೆಗೆ ಬರ್ಪುನತ ಅಂಚಂದೆ ಕೋಡೆ ಅಟ್ಟಗ್ ಬರ್ತದೆ ನಾವು ಪೂರದೇ ತೊಣ್ಣಿ ಅಟ್ಟಗ ಬಟ್ನಾಗ ಕೇನೋಡು ಒಂಜಿ ಆತು ಎಲಿಕ್ಲು ಇತ್ತ ರಡ್ಡು ಹಾಕದ ನಮ್ಮದೇ ತಂದು ಬರ್ತೀನಿ ನೀನು ಬಿನ್ನೇರು ತೂಡು ಅಂತ ಅಂದ್ ಇಜ್ಜೆಂಡ ನಮ್ಮ ಒಂದೇ ಅವು ಅಟ್ಟೆಡ ದೀತ ದುಂಬುದ ದೀತ್ನಾತ ಅಂಚೆ ದೀತ ನಮಗಿತ್ತೆ ಹಾಲಾತೀನಿ ದುಂಬು ಪೇರು ಪೂರ ಇಂಚ ಪದ ಬಂದಿತ್ತಾರ ಅವೇ ಅವು ಪೇರು ಪದ ಅಂದ್ ಇತ್ತದ ಇಂದೆಟ್ಟೆ ಸೈ ಅಂತ ಮಲ್ಲ ಹೋಯ್ತು ಅದೇ ಅಂದೆ ಅಂದ್ ನಾವು ಪರಬೇರಿ ನಮ್ಮ ಪಿರೇ ಬೋಪುಜದ ಪೂರ ಜೋಕ್ಲತ ನಮ್ಮ ಕೊಂಡ್ರು ನಿತ್ತೆ ಅಂದ್ ಅವು ಕಬಡೆದೊಂಜಿ ಗೊಬ್ಬರ ಪುಂಡು ನಮಕ್ ಚೆನ್ನ ಮನೆ ಲೆಕ್ಕನೆ ಅಂಚೆ ಇರೆಗ್ ಪಂಡ್ರಬಲ್ಲಿ ಇಂದು ಖಜಾನೆ ಒಡೆ ಬೈಯೇಡು ನಮಕ್ ತಿಕ್ಕತಿ ನಿಂದು ಏತು ದುಡ್ಡಿತ್ತು ನೈಟ್ ಈ ರಡ್ಡು ದಿನ ಇಲ್ಲೋ ಲೆಂತ್ ಪರಂಡ ನಿಕ್ಲೆಗ ಐತು ಚೂರು ಕೊರ್ಪೆ ಇಜ್ಜಂಡಿ ಇರೆಗ ಚೂರ್ಲ ತಿಕ್ಕುಜಿ ಅವು ಇರ ಜೋಕ್ಲ ಮೀನಿ ಕಂಡು ತಿಪ್ಪೇರ ಅಂದುಲೆ ಬೀಗ ಬಾಡ್ತಿಂಡಿ ಅಜ್ಜೇರ್ನ ಬೀಗ ಬಂಡ ಅವು ಕಟ್ಟೆ ಅವು ನಿಕ್ಕಲೆ ಕೈ ಬಾಡ್ರ ಬುಜಿ ರಡ್ಡು ದಿನ ಉಂತು ಬರ ನಿಕ್ಲೆ ಕೊರ್ಕ ಚೂರ್ ನಾವು ಬ್ಯಾಟ್ ಅತ್ತು ಅವು ಸೌಂಡ್ ಎಂಕ್ಲೆ ಗೊತ್ತಿಜದ ಎಂಕ್ಲೆ ಸೌಂಡ್ ಎಂದು ಮಂತ ಸೌಂಡ್ ಇಂದೆ ಅವ್ರು ಮಂತದ ಐಕ್ ಮಂತ ಪಾಡ ದಿತ್ತೀನಿ ಬುಕ್ಕ ಅಂದು ಮಂತ ಅವು ನಮ್ಮ ಎಣ್ಣೆ ಮಂತ ಪೂಜಿ ಪದೆ ಪೂರ ಕೊರಡ್ಚಿಂದೇನು ಕ್ರಿಕೆಟ್ ಗೊಬ್ಬು ಇರುಕ ಐಕ್ ಮಲ್ಲ ಉಂಡು ಐಕ್ ನಮ್ಮ ಅಂದ್ ಜೋಕಲ್ ಮಾತಾಡ ಕೋಪ ಬಂದಾಗ ಬುಡತಿ ರಡ್ಡು ದೀಪಲ್ಲ ಇಟ್ಟು ಬುಕ್ಕದಾದ ಇಂದೇನು ಬುಡತಿನ ಕೈ ಕೊರಡ್ಚಿ ಅವು ಕೊರಂಡ ಬುಕ್ಕ ಜೋಕ್ಲಿತೆ ಇಪ್ಪೆರ ಅವಳಿತ್ತೆ ಅದಾ ಅಂದ್ ದುಮಂತ ಏನ್ ಪಂಡೆ ಜೋಕ್ಲೆಡ ಚೂರು ಮಾಲ್ತದ ಇಡ್ಲೆ ಚೂರು ತೂಕ ಬಾಡ್ಲೆ ತುಂಬ ಪದ ಬಂದಿತ್ತೇರು ಅಂದ್ ತರಕಾರಿ ಪದವರ ಅಂದ್ ಇನ್ನು ಪೂರ ಇತ್ತೆ ತೂರ ಭಾರಿ ಅಪರೂಪ ಅದ
ಇಂದು ಬುಕ್ಕ ಇಂದು ಕುಕ್ಕೇತೆ ಅವೇ ಪಣ್ಣತೇನು ಕೋಡೆ ಪೂರ ಬೋತು ಕೊಣತೀನಿ ಬಿನ್ನೇರು ತೂಡಿ ಅಂದ್ ದಿನ ಪಣ್ಣೇನು ತೂಕ ಪಾಡ್ದಿಲ್ಲ ಬಿನ್ನೇರು ಚೂರು ಪುಳಿಂಕಟೆ ಮರ್ರಿ ಈ ಪುಳಿಂಕೋಟೆ ಉಂಡದೆ ನಮ್ಮ ಕ್ಲಾಸ್ ಹುಡುಗರು ತಿನ್ನೊಂದಿತ್ತೆ ದುಂಬು ಅಂದಿಯೇ ಸರಿ ಪೆಟ್ಲ ತಿಕ್ಕೋತಿತ್ತು ನಾವು ಮೆಲ್ಲ ಕಿಸೆಟ್ ಮಾಡೋದು ವರ್ಪುನ ಏನ್ ಪಂಡ ಎರಡ ಚೂರು ತೂಕ ಪಾದ್ದಿಡ್ಲೆ ಬಿನ್ನೇರೆ ಕೊರ್ಕ ಅಂತ ಏರ್ ಇಂಚ ಅಂತ ನಿಗಲ ಜೋಕುಲೇರು ಹಾ ಇಮೆ ಪುಳಿಂಕೋಟೆ ಬತ್ತ ವರ್ಪುನಗೆ ಕ್ಲಾಸ್ ಹಿಡಿದು ತಿನ್ಪುಣ ಮೆಲ್ಲ ಟೈಮ್ ಆನಾಗ ಪಾಠ ಪೀರಿಯಡ್ ಆನಾಗ ಮಿನಿ ಬರ್ಪುಂಡ ಬಿದ್ದ ಇಂಚಿನ ಇದ್ಯದ ಸಂಸ್ಕೃತಿ ಬಂತು ಕೊರ್ತ ಜೋಕ್ಲೆಗ್ ತಿಂಡ್ರ ಬಲ್ಲಿ ಈ ಜಂಡ ಬಾಯಿಗೆ ಬತ್ತಿ ಬಿಡ್ಲೆ ಬೂರುಜ ಪೆಟ್ಟು ಬೂರುಜ ಆತು ನಿನ್ನ ಜೋಕ್ಲ ಅಂಚನ ಪೋಯರ ಟೀಚರ್ ನಕಲ್ ಪುರ ಪಾಂಡವಕ ನಿನ್ನ ಬೆತ್ತದ ಬೆಟ್ಟದ ಗೊತ್ತುನ್ನದ ನಾಗರ ಬೆತ್ತದ ರಡ್ಡ ದೀಂಡ ಬುಕ್ಕ ರಡ್ಡ ದಿನ ಲಕ್ಕೇರಿ ಜೇರ್ಲ ಬುಕ್ಕ ಇಲ್ಲೊಲು ಜೋಕ್ಲಿಪ್ನಾಗ ತೊಟ್ಟಿಲ್ದಿ ಒಂದಿತ್ತ ಇರ್ನವ ಅನ್ನದು ತೋಟಗೆ ಬೋನಾಗ ಪಾಡೊಂದು ಬೋಪುನಿ ಪಂತಿ ಬೇರೆ ಬೋಪುನ ಬುಡತಿ ಏನೇ ಬುಕ್ಕೇರು ಬುಡತಿಗೆ ದಾಲ ಕೆಲಸ ಇಜ್ಜಪ್ಪ ಬುಡತಿ ಅಟ್ಟೆಲ್ಡಿ ಅಟ್ಟೆಲ್ ಇಲ್ಲ ತೂ ಬೋಪುನಿ ಅವಮಂತ ಅಂದ ಚೊಂಬು ದೇವರನ್ನ ತೀರ್ಥಗ ದೈತೆಗಿನಿ ಅವನಂತ ದೀತಿ ನೀರೇ ಬನ್ನಗ ಚಿತ್ರಿಸಿ ಮೀಂಡ ಬರಲೇ ಇರು ಅಂತ ಇದುಮಂತ ಜೋಕ್ಲು ಗೊಬ್ಬೊಂದಿತ್ತೇರೆ ಇದೀಗ ತೂಡು ಮಂಜ ನಮ್ಮ ದೀತಿ ನಿಮ್ಮಳು ಚೆನ್ನಮಣಿದ ಗೊಬ್ಬರ ನಮ್ಮಕ್ಕ ಮಲ್ಲ ಪ್ರಾಕ್ಟೀಸ್ ಇಜ್ಜಿ ನಾವು ಅಂಚೂರು ಚೂರು ಇಂಚನೆ ಗೊಬ್ಬೊಂದು ಓಪನದ ಅಂಚನೆ ಗೊಬ್ಬೊಂದು ಲಾಸ್ಟ್ ಕಾಯಿ ಊರಿನೇನ ನಮ್ಮ ನೆಟ್ಟು ಪಾಡ್ನಿ ಬುಕ್ಕ ಅಂಚಿದ ಬೇತೋರಿಯತರು ಸುರು ಮಲ್ಪುನಿ ಅಂಚಮಂತ ಇಂಚ ಇಂಚ ಪೂರ ಗೊಬ್ಬಡು ಅಮ್ಮ ಒಂಚೂರು ಚೂರು ಪ್ರಾಕ್ಟೀಸ್ ಮಾಡ್ತಂದಿಲ್ಲ ಬುಕ್ಕ ತೊಟ್ಟಿಲು ಇಲ್ಲ ಜೋಕ್ಲಿ ಜದೈತೆ ಅಂಚೆ ದುಂಬ ಇತ್ನಾಗ ಇತ್ತಂಡು ಬುಧರದ ಸುಮಂತ್ ಸುಮಂತ್ ಅಣ್ಣರ್ನ ತೊಟ್ಟಿಲ್ದುಲೆ ಆರಂಜಿ ಏತು ಒಂಜಿ ಪರಾ ತೊಟ್ಟಿಲ್ ದೀತಿ ಇருந்து ನಮಕ್ ಪೂರ ಇಂದಂಜಿ ಖುಷಿ ಆಪುನ ಇಂದೇನೆ ಏರು ತೂಯರ ಸಾಧ್ಯ ಉಂಡು ಭಾರಿ ಪರಾತ ಕಾಲದ ಇತ್ತೆ ಪೂರ ಮಾಡರ್ನ್ ಬಟನ್ ಒತ್ತುನಗಲ ತೊಟ್ಟಿಲು ತಿರುಗಿನ ಅಲ್ಲಾಡ್ನು ಉಂಡು ಇದು ನಮ್ಮನೆ ಪದ್ಯ ಬಣಂತು ಮಲ್ತಂತು ಇಂದು ಐಡ್ದಂತೆ ಅಪ್ಪು ಇಂದು ತರವಾಡಿ ದರ್ಜೆಗೆ ಏರಿಸಾಯನ ತೊಟ್ಟಿಲ ಐಡ್ದಂತೆ ಚೂರು ಬದಲಾವಣೆ ಬೈದಿನ ತೊಟ್ಟಿಲ ತರವಾಡಿತ್ತೀನಿ ಅವು ಬೋರ್ಡ್ ಅಂತ ಎಂಕ್ ಬಾಲೆ ದೆತೊಂದು ಬರ್ತೀನಿ ನಾವೇ ಬೋರ್ಡ್ ಅಂದದ ಓಕೆ ಅಪ್ಪ ನಿಖಲ್ನ ಬಾಲೆ ಬರ ಇಂದಟ್ಟೆ ಬುಕ್ಕ ಆ ಬಾಲೆ ಈ ಬಾಲೆ ಏತು ವರ್ಷ ಐತೆ ಮದಿಮೆ ಐಜಿ ಯಾರಿಗೆ ಆರೆಗಲ ಈಗ ನಲ್ಲ ಬಾಲೆ ಬಾಲೆ ಬಣಂತುಲ್ಲ ಇರ್ತಾರೆ ಈರಗ ಬಾಲೆನೆ ಅತ್ತವು ಎಂಕ್ ಬಾಲೆನಪ್ಪ ಏತು ಪ್ರಾಯಣ್ಣ ಎಂಕ್ ಬಾಲೆನೆ ಅಂದ್ ಈ ಪರ ತೊಟ್ಟಿಲು ಅನ್ಕೊಂಡ ಬಾಲೆ ಏತು ಎಲ್ಲಿ ಪುನಗ ಈ ತೊಟ್ಟಿಲು ಯೂಸ್ ಅಂತ ಅಂದ್ ಬುಕ್ಕ ಅವು ಎನ್ನ ಅಜ್ಜರು ತರವಾಡು ಪದ್ಯ ಬರ್ಪುಂಡ ಆಪುಂಡು ಬುಕ್ಕ ಇತ್ತೆ ಕ್ಯಾಸೆಟ್ ಬೋರ್ಡ್ ಸರಿ ಇತ್ತು ಕ್ಯಾಸೆಟ್ ಯಕ್ಷಗಾನದುಂಡಿ ಅವಮಂತ ಆಪುಜಿನ ಕಿತ್ತೆ ಬಾರಿ ಪರತ್ತಂಡೊಂದಿತ್ತೆ ಕೃಷ್ಣ ಚಂದಪಾಲಿ ಕ್ಯಾಸೆಟ್ ಪುರ ಉಂಡು ಸ್ವಲ್ಪ ಸೊಳ್ಳೆಯ ಎಂದದ ನಳದಮಯಂತಿ ಇದು ಬಾರಿ ಪರ ಕ್ಯಾಸೆಟ್ ಇದನ್ನ ಪುರ ತೂವರ ಬಾರಿ ಅಪರೂಪ ಅಜ್ಜರ್ನು ಅಂದ್ ಇಂದು ಒಂದೇ ಡೆವಲಪ್ ಆಯ್ನ ಅಂದು ಎರಡು ದಿನಕ್ಕೆ ಚೂರು ಹೊಸತ್ತವು ಅಂದ್ ಫೋನ್ ಉಂಡು ಫೋನ್ ಅಲ್ಪಗ ಆಪುಜೀರೆಗ ಹೋಯ್ತೆ ಎನ್ನ ಅಜ್ಜರ್ ಎಕ್ಕಡೆ ಪಣೊಂದಿತ್ತಾರತ ಈರು ಅಂಚಿ ಪೋತನಾಗ ಏನಡ ಪಣ್ಣದಾದ ಗೊತ್ತಾರು ಓ ಆಟಿಕೆಲೆಂಜೆ ಬತ್ತೆ ಇಲ್ಲ ಬಲೆ ಏನ್ ಪಂಡೆ ತೀರ ದೈವಗಳು ಇತ್ತೆಜ್ಜಿ ಇತ್ತೆ ಪಿಸಾಚಿ ದೈವಗಳು ಮಾತ್ರ ಅಂತ ಊರ ಅವೇ ಆಟಿಕೆಲೆಂಜೆ ಬಲೆ ತುಳುನಾಡದ ಒಂಜಿ ಮಲ್ಲ ಒಂಜಿ ಕಲೆ ಅಂದ ಇವತ್ತು NMCಯಲ್ಲಿ ಹಸಿರು ಮನೆ ಅಂತ ಒಂದು ಮಾಡಿದ್ದಾರೆ. ಇದು ತುಳುನಾಡಿನ ಸಂಸ್ಕೃತಿಯ ಪ್ರತೀಕವಾಗಿ ಇವರು ಮಾಡ್ತಿರುವಂಥದ್ದು. ಇಲ್ಲಿಯ PU ವಿದ್ಯಾರ್ಥಿನಿಯಾಗಿರುವಂಥ ನಿಖಿತಾ ಅವರು ನಮ್ಮ ಜೊತೆ ಇದ್ದಾರೆ. ಅವರವರ ಮನೆಯನ್ನು ಪರಿಚಯ ಮಾಡ್ತಾ ಹೋಗ್ತಾರೆ. ಮನೆಯಲ್ಲಿ ಏನೇನು ವಸ್ತುಗಳಿದ್ದಾವೆ, ಏನು ಹೇಗೆ ಅಂತೇಳಿ. ಆಟಿಯ ತಿಂಗಳಲ್ಲಿ ಈ ವಿಶೇಷತೆ ಇರುವುದರಿಂದ ಅವರು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇಡೀ ಮನೆ, ತುಂಬ ದೊಡ್ಡ ಮನೆ, ನಮಗೆ ಒಮ್ಮೆಗೆ ನೋಡೋಕ್ಕಾಗಲ್ಲ, ಬಟ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಪರಿಚಯವನ್ನು ತುಂಬ ವೇಗವಾಗಿ ಮಾಡ್ತಾ ಹೋಗ್ತೀರಿ ಅಂತ ನಾನು ಭಾವಿಸ್ತೇನೆ. ಓಕೆ, ರೆಡಿ, ಸ್ಟಾರ್ಟ್. ಇದು ಭತ್ತದಲ್ಲಿ ನಡ್ತದ್ದು. ಹಾಂ, ಅದು ಇಲ್ಲಿ ಮೊಳಕೆ ಮರಿಸಿಟ್ಟದ್ದು. ಮತ್ತೆ ನಮ್ಮ ಮಕ್ಕಳು ಚಂದ ಆಯಿ ಕಲಿತಾ ಇದ್ದಾರೆ, ಕಲಿತಿದ್ದಾರೆ. ಏನು ಹೇಗೆ ಆಯಿ ಬರ್ತದ? ಹಾಂ, ಬರ್ತದೆ ಸರ್. ಬರ್ತದ? ಹಾಂ, ಭಾರಿ ಕಷ್ಟದಲ್ಲಿ ಬರೆಯುವಾಗ ಉಂಟು ಕೇಳಿದ್ದು. ಚೆನ್ನಮನೆ ಆಡ್ತಿದ್ದಾರೆ, ಚೆನ್ನಮನೆ ಆಡ್ತಾ ಇದ್ದಾರೆ. ಓಕೆ, ಯಾರು ವಿನ್ ಆಗೋದು ನಿಮ್ಮಲ್ಲಿ ಇಬ್ಬರಲ್ಲಿ ಹೇಳಿ? ಎಂತ ಹೆಸರು ಎಂತ? ಮಾನ್ಯ, ಪ್ರಣಮ್ಯ. ಇಬ್ಬರಲ್ಲಿ ಯಾರೋ ಒಬ್ರು ವಿನ್ ಆಗ್ತೀರಿ, ಕರೆಕ್ಟಾ? ಅರಶಿನ ಹಿಟ್ಟು ಮಾಡುದು. ಅರಶಿನ ಹಿಟ್ಟನ್ನು ಮಾಡುವಂಥದ್ದು, ಸೊಪ್ಪನ್ನು ಹಾಕಿ ಕ್ಲೀನ್ ಮಾಡ್ತಾ ಇದ್ರಿ.
ಓಕೆ, ಅಡಿಕೆ ಎಲ್ಲ ಅದು ರೋಗ ಬಂದು ಬಿದ್ದ ಅಡಿಕೆ. ರೋಗ ಬಂದು ಎಲ್ಲ ನಿಮಗೆ ಕೊಳೆ ರೋಗ ಬಂದು ನಿಮಗೀಗ ರೈತರಿಗೆಲ್ಲ ಕಷ್ಟ ಆಗ್ತಾ ಇದೆ ಅಲ್ಲ, ನಿಮ್ಮ ಫ್ಯಾಮಿಲಿಯವರಿಗೆ ರೈತರ ಎಲ್ಲ ಅಡಿಕೆ ಗಿಡವನ್ನೇ ನೆಟ್ಟ ಕಾರಣ ಅದು ತುಂಬ ಕಷ್ಟ ಆಗ್ತಾ ಇದೆ. ಇದು ಹಸಿರು ಮನೆಯ ಹಟ್ಟಿ. ಓ, ಇಲ್ಲಿ ಹಸು ಇದೆ, ಒಂದು ಒಳಗಡೆ ಸುಂದರವಾದ ಒಂದು ಹಸುವನ್ನು ಮಾಡಿದ್ದೀರಿ. ಆಹಾ, ಚೆನ್ನಾಗಿದೆ. ಇದೆಲ್ಲ ಇದೆಲ್ಲ ತರ್ಪೆ ತೆರಿಯ. ಓಕೆ, ಮುಂಚಿನ ಕಾಲದ್ದು. ಇಲ್ಲೊಂದು ಫೋನ್ ಇದೆ, ಎಲ್ಲಿಗೆ ಕಾಲ್ ಹೋಗುತ್ತೆ ಮೇಲೆ ಇದು ಕನೆಕ್ಷನ್ ಇಲ್ಲ. ಕನೆಕ್ಷನ್ ಇದ್ರೂ ಇದು ಈಗ ಯೂಸ್ ಇಲ್ಲಲ್ಲ, ಈಗ ಯೂಸ್ ಮಾಡಲ್ಲ. ಭಾಳ ಹಳೇ ಕಾಲದ ಫೋನು ನೋಡ್ಬೋದು, ಚೆನ್ನಾಗಿದೆ. ಮಕ್ಕಳೆಲ್ಲ ಪಾಪ ಭಾಳಷ್ಟು ಕಷ್ಟಪಟ್ಟು ಉಪ್ಪಿನಕಾಯಿದು ಒಂದು ಭರಣಿ ಕೂಡ ತಂದಿಟ್ಟಿದ್ದಾರೆ, ಉಪ್ಪಿನಕಾಯಿ ಹಾಕಲಿಕ್ಕೆ. ಇದು ಈ ಕಾಡು ಉಪ್ಪಿನನ್ನು ಇದರೊಳಗೆ ಹಾಕಿ ಉಪ್ಪೆಲ್ಲ ಹಾಕಿಡೋದಲ್ಲ. ಹಾಂ, ಓಕೆ. ಇದು ಕಡಿಲಿಕ್ಕೆ ಅರ್ಜೆಂಟಿಗೆ. ಓಕೆ, ಇದೇನು ಮಸಾಲೆ. ಓಕೆ, ಓಕೆ, ಸಿಂಗಲ್ ವರ್ಷನ್. ನಿಮ್ಮದು ಸ್ಪಾರ್ತನ್ಸ್ ಟೀಮ್. ಸ್ಪಾರ್ತನ್ಸ್ 300 ಸ್ಪಾರ್ತನ್ಸಾ? ನೀವು ಎಷ್ಟು ಜನ ಇದ್ದೀರಿ? 50 ಜನ ಇದ್ದೀರಿ. 50 ಸ್ಪಾರ್ತನ್ಸ್ ಇದು. ಓಕೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಳೆ ಕಾಲದ ಒಂದು ದೀಪ ಕೂಡ ಕಾಣ್ತಾ ಇದೆ ನನಗೆ, ಅದ್ಭುತವಾಗಿದೆ. ದೀಪದ ಒಂದು ನಾವು ಬಹುತೇಕ ಇದಕ್ಕಿಂತ ಕಡೆ ಒಂದು ಈ ಚಿಮ್ನಿ ಎಣ್ಣೆ ದೀಪದಲ್ಲಿ ಓದಿದವರು. ನಮಗೂ ನೆನಪಿದೆ, ಮನೆಯಲ್ಲಿ ಕರೆಂಟೆಲ್ಲ ಇಲ್ಲದಿರುವಾಗ ಚಿಮ್ನಿ ಎಣ್ಣೆ ದೀಪಲ್ಲಿ ಕೂಡ ಓದಿದ್ದು ಏನೋ ಉಂಟು. ಹಾಗೆ ಇಲ್ಲಿ ಸರಮಾಲೆ ದೀಪ, ಇದು ನಾವು ನೋಡಿಲ್ಲ. ಇದು ಎಂಥದ್ದು ನಿಖಿತಾ? ಇಲ್ಲಿ ಚೈನ್ ಹಾಕಿ ದೇವಸ್ಥಾನದಲ್ಲಿ, ಮನೆಯಲ್ಲಿ ಕೂಡ ಹಾಗೆ ಮುಂಚಿನ ಮನೆಯಲ್ಲ ಇದನ್ನು ಅಳವಡಿಸ್ತಾ ಇದ್ರು. ಹಾಗೆ ಇಲ್ಲಿ ಹಳೆಯ ಕಾಲದ ನಮ್ಮ ಪಕ್ಕದ ಮನೆಯಲ್ಲಿ ನೋಡಿದ್ವಿ, ಒಬ್ಬರು ಅಜ್ಜ ಇದ್ರು. ಅಲ್ಲಿ ಅವರಿಗೆಲ್ಲ ಈ ಎಲಡಿಕೆ ಗುದ್ದಲಿಕ್ಕೆ ಅದೆಲ್ಲ ಯೂಸ್ ಆಗುತ್ತೆ ಅಲ್ಲ. ಹಾಗೆ ನಿಖಿತಾ, ಇದು ನಮ್ಮ ಇದು ಯಾಕೆ ಇಟ್ಟಿದ್ರಿ ಅಂತ ಕೇಳ್ಬೋದಾ ನಾನು? ಇದನ್ನ ಎಂತ ಇಟ್ರಿ? ಒಂದು ಅದರಲ್ಲಿ ಥಿಂಗ್ಸ್ ಅನ್ನು ಇಡ್ತಿದ್ರು, ಮುಂಚೆ ಇಡ್ತಿದ್ರು. ಹಾಂ, ಅದಕ್ಕೆ ಅಂತೇಳಿ ಇದು ಇಟ್ರಿ. ಮತ್ತೆ ಇದು ಸೌಟಾಗಿ ಯೂಸ್ ಮಾಡ್ಬೋದು, ಸೌಟಾಗಿ ಕೂಡ ಯೂಸ್ ಮಾಡ್ತೀರಿ. ಹಾಂ, ಆ್ಯಕ್ಚುಲಿ ಇದ್ರದ್ದು ಸೌಟಲ್ಲಿ ನಾವು ಈ ಸಾಂಬಾರು ಗಿಂಬಾರೆಲ್ಲ ಇದು ಮಾಡಿದ್ರೆ ತುಂಬ ಟೇಸ್ಟ್ ಅಂತ ಹೇಳ್ತಾರೆ, ಹೌದಾ? ಹೌದೌದು. ಹಾಂ, ಮತ್ತು ಮಣ್ಣಿನ ಇದು ನೆಸಾಲೆ ಅಂತ ಹೇಳ್ತೇವಲ್ಲ, ಅದ್ರ ತುಂಬ ಟೇಸ್ಟ್ ಅಂತಲ್ಲ ಅದು ಅಡಿಗೆ ಎಲ್ಲ ಮಾಡಿದ್ರೆ, ಹೌದಾ? ಹೌದೌದು. ಹಾಂ, ನಮ್ಮ ಮನೇಲಿ ಮಾಡ್ತಿದ್ರು ಮುಂಚೆ. ಈಗಿಲ್ಲ. ಈಗೆಲ್ಲ ಆಧುನಿಕತೆಗೆ ಬಂದಿದ್ದೀರಿ ಆಗ ಸ್ವಲ್ಪ ಅಲ್ವಾ? ಆದರೂ ಹಳೆದನ್ನು ಮರಿಲಿಲ್ಲ. ಈ ಸಂಸ್ಕೃತಿಯನ್ನು ನೀವು ಇಲ್ಲಿ ಮತ್ತೆ ತೋರಿಸ್ತಾ ಇದ್ರಿ, ಮರ್ತೋದನ್ನೆಲ್ಲ ಜನಗಳಿಗೆ ನೆನಪಿಸ್ತಾ ಇದ್ರಿ ಅಲ್ವಾ? ಇದು ಅಕ್ಕಿ ಇದು ಹಾಕ್ಲಿಕ್ಕ? ಹಾಂ, ಅಕ್ಕಿ ಸೇರು ಹಳೇ ಕಾಲದ್ದು. ಎಷ್ಟು ವರ್ಷ ಆಗಿರ್ಬೋದು ಇದಕ್ಕೆ? 50 ವರ್ಷ ಜಾಸ್ತಿ ಆಗಿರ್ಬೋದು, ಯಾಕಂದ್ರೆ ಅದು ಎಂತ ಆಗುದಿಲ್ಲ. ಎಷ್ಟು ಹಳೆದಾದ್ರೂ 50 ವರ್ಷ ಆಗಿರ್ಬೋದು, 50 30 ಆಗಿರಬಹುದು. ಓಕೆ, ತಾಮ್ರದಿಂದ ಮಾಡಿದ್ದು. ಓಕೆ, ಹಾಗೆ ಇಲ್ಲಿ 1952 ಅಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗಿದೆ. ಭಾಳ ಕಷ್ಟಪಟ್ಟು, ಆಗಿನ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ನಾವು ಇದನ್ನೆಲ್ಲ ತಯಾರು ಮಾಡಲಿಕ್ಕೆ. ಹಿರಿಯರ ಶ್ರಮ ಉಂಟು ಇದರಲ್ಲಿ. ಜೊತೆಗೆ ಸ್ಟ್ಯಾಂಪ್ ಇದೆ ಹಳೇ ಕಾಲದ್ದು. ಈ ಸವಿ ಏನು ಗೊತ್ತಾಗ್ತಿಲ್ಲ, ಉಂಟಾ ಈ ಸವಿಗಳು? ಸವಿ ಇಲ್ಲ, 2000 ಗೊತ್ತಾಗ್ತಾ ಇದೆ. ಬಾಕಿ ನೋಡಿ, ಒಂದು ಹಳೆ ಸ್ಟ್ಯಾಂಪ್ ಮಾಡಿದ್ದಾರೆ. ಜೊತೆಗೆ ಮಾಮೂಲಿ ಥರನೇ ಇದು ಅವಲಕ್ಕಿ ಗುದ್ದುವ ಉಜಿರು, ಬಜಿಲಿ ಗುದ್ದುದಲ್ಲ ಇದು, ಅದೆಲ್ಲ ಹೇಳಿದ್ದು. ಹಾಂ, ಅದು. ಆಮೇಲೆ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದೆ ಐರನ್ ಬಾಕ್ಸ್. ಹಾಂ, ಇದು ಕರೆಕ್ಟ್ ಉಂಟಾ? ಹೆಚ್ಚುಬೋದಾ? ಸ್ವಲ್ಪ ಅಂದರೆ ಕರೆಕ್ಟ್ ಉಂಟು. ಕೆಂಡ ಹಾಕಿದ್ದೀರಾ ಒಳಗಡೆ? ಹಾಂ, ಸರಿ. ಇದು ಕೂಡ ಒಂದು ವಿಶೇಷ, ಇದನ್ನು ನೋಡಬೇಕು. ಇಲ್ಲಿ ನೋಡಿ, ಹಳೆ ಕಾಲದ ಇಸ್ತ್ರಿ ಹೀಗೆ ಹಾಕೋದು. ಅಂದರೆ ಇದರಲ್ಲಿ ಇಸ್ತ್ರಿ ಹಾಕಿದ್ರೆ ಭಾಳಷ್ಟು ನೀಟ್ ಇರ್ತಿತ್ತು. ಮತ್ತು ಈಗ ಕರೆಂಟಲ್ಲಿ ಎಷ್ಟು ಇಸ್ತ್ರಿ ಹಾಕಿದ್ರು ಅಷ್ಟೇ ವೇಸ್ಟ್. ಅದು ಇಸ್ತ್ರಿ ನಿಲ್ಲೋದಿಲ್ಲ, ಏನಿಲ್ಲ. ಬಟ್ ಇದರಲ್ಲಿ ಒಂದು ಸಲ ಇಸ್ತ್ರಿ ಹಾಕಿದ್ರು ಅಂದರೆ ಭಾಳ ಸಮಯದವರೆಗೆ ಇಸ್ತ್ರಿ ಹಾಗೇನೇ ಇರ್ತಿತ್ತು ಅಲ್ವಾ? ಹಾಗೆ ಇದೊಂದು. ಹಾಗೆಯೇ ಚಪ್ಪಲು ಕಾಣ್ತಾ ಇದೆ. ಇದು ಎಂಥದ್ದು? ಇದು ಪಾದುಕೆ. ಇದು ಯಾರ ಬಳಕೆಯಲ್ಲಿತ್ತು ಈ ಪಾದುಕೆ? ಹಿಂದಿನ ಕಾಲದಲ್ಲಿ. ಎಷ್ಟು ವರ್ಷದ ಹಿಂದೆ ಆಗಿರ್ಬೋದು ಇದು? ಏನಾದರೂ ಗೊತ್ತಿದೆಯಾ? ಸ್ವಾಮೀಜಿಗಳು ಯೂಸ್ ಮಾಡ್ತಾರೆ ಈಗ ಅಲ್ವಾ? ಸ್ವಾಮೀಜಿಗಳೆಲ್ಲ ಯೂಸ್ ಮಾಡ್ತಾರೆ. ಹಾಂ, ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಮಗೆ ಮಳೆಗಾಲ ಬಂದರೆ ಸಾಕು, ಮೀನು ಹಿಡಿಯೋದೊಂದು ಇದಿರ್ತದೆ. ಆದರೆ ನಮ್ಮ ಮಕ್ಕಳು ನೋಡಿ, ವಿದ್ಯಾರ್ಥಿಗಳು ಮೀನು ಹಿಡಿಯುವ ಒಂದು
ಇದನ್ನು ಗೋರಿ ಅಂತ ಹೇಳ್ತಾರಾ, ಇದನ್ನು ಕೂರಿ ಆಗಿರ್ಬೇಕು ಇದು ಬಹುತೇಕ ಪುಡಾಯ ಅಂತ ಹೇಳ್ತಾರಂತೆ. ಬಟ್ ಚೆನ್ನಾಗಿದೆ, ಒಂದು ಅದ್ಭುತವಾಗಿ ಇದನ್ನು ಕೂಡ ಇಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಮಣ್ಣಿನ ಮಡಿಕೆ, ಬಹುಶಃ ಇದು ತಣ್ಣೀರು ಇಡ್ಲಿಕ್ಕೆ, ಇದು ಒಳ್ಳೆ ನೀರು ಇಡ್ಲಿಕ್ಕೆ ಇರ್ಬೇಕು. ಇದು ಬಿಸಿನೀರೆಲ್ಲ ಮಾಡಿ ಇದರ ಒಳಗೆ ಇಟ್ಟುಬಿಟ್ರೆ ಮತ್ತೆ ಅದರ ಟೇಸ್ಟ್ ಮಣ್ಣಿನ ಮಡಿಕೆಯಲ್ಲಿ ಇಟ್ಟ ನೀರಿನ ಟೇಸ್ಟ್ ಮತ್ತೆ ಅದರ ಬೇರೆ ಯಾವುದಕ್ಕೂ ಬರುತ್ತೆ. ಹೌದು. ಆಮೇಲೆ ಇನ್ನೊಂದು ಮಹತ್ವದ ಮಾಹಿತಿ ಇದೆ, ಇದನ್ನ ಯೂಸ್ ಮಾಡೋದ್ರಿಂದ ನಮಗೆ ಈ ಫ್ರಿಡ್ಜ್ ಎಲ್ಲ ಬೇಡ ಅಂತ. ಇದು ತುಂಬಾ ತಂಪಿರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಬೇಸಿಗೆ ಕಾಲದಲ್ಲಿ ತುಂಬಾ ಯೂಸ್ ಆಗ್ತದೆ ಅಂತ. ಹಾಗೆ ಇಲ್ಲಿ ಒಂದಷ್ಟು ಸೊಪ್ಪಿನ ಇದು ಕಾಣ್ತಾ ಇದೆ, ಫುಲ್ಲು ತರಕಾರಿ ವ್ಯಾಪಾರ ಇದ್ದಂಗಿದೆ. ಏನಿದು, ಏನು ವಿಶೇಷ ನಿಖಿತಾ? ಇದೆ ಇದು 8 ತಿಂಗಳು ಹೇಳಿದ್ರೆ ಹಾಗೇನಲ್ಲ ಸರ್, ಇದು ಯಾರು ಸಹ ಹೊರಗೆ ಹೋಗ್ಲಿಕ್ಕಿಲ್ಲ. ಯಾರು ಸಹ ಹೊರಗೆ ಹೋಗ್ಲಿಕ್ಕಿಲ್ಲ ಅಂದ್ರೆ ಮುಂಚಿನ ಕಾಲದಲ್ಲಿ ಇದು ಕೆಲಸ ಅಂತ ಇರ್ಲಿಲ್ಲ, ಯಾಕಂದ್ರೆ ಜೋರು ಮಳೆ ಬರುವ ತಿಂಗಳಲ್ಲ. ಹೌದು. ಮತ್ತೆ ಹಾಗೆ ಕೆಲ್ಸಕ್ಕೆ ಹೋಗ್ತಿರ್ಲಿಕ್ಕೆ ಇರ್ಲಿಲ್ಲ. ಹಾಗೆ ಕಾಡಲ್ಲಿದ್ದ ಸೊಪ್ಪು ಉಂಟಲ್ಲ, ಅದನ್ನ ಪಲ್ಯಕ್ಕೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತಿದ್ರು. ಕಹಿಬೇವು, ಬಿಂಗರಾಜ, ಬಸಳೆ, ಔಷಧಿ, ಮದರಂಗಿ ಸೊಪ್ಪು, ಆಮೇಲೆ ಇದೆಂತದ್ದು ಕೊಡೆ ಅಜ್ಜಿ, ಅದು ಹೊಟ್ಟೆ ನೋವಿಗೆಲ್ಲ ತುಂಬಾ ಯೂಸ್ ಆಗ್ತದೆ. ನರವಳುಕಾಯಿ, ಇದು ಸೋಪಿನ ಇದು. ಅರ್ಜೆಂಟಿಗೆ ನಾವು ಕಾಡಲ್ಲೆಲ್ಲ ಹೋದ್ರೆ ನರವಳುಕಾಯಿ ತೆಗೆದು ಕೈಯಲ್ಲೂ ಇಡ್ಲಿಕ್ಕೆ ಉಂಟು. ತುಂಬ ಪರಿಮಳ ಅಲ್ಲ. ಏನೋ ನಿಮ್ಮ ಹೆಸರಲ್ಲ? ನೇಹ, ರೇಷ್ಮಾ. ಬಾಯ್ಸ್ ಎಂತ ಹೆಸರು? ಮನೋಜ್. ನಮ್ಮನ್ನು ಹೇಳಲಿಲ್ಲ, ನಮ್ಮನ್ನು ಕೇಳಲೇ ಇಲ್ಲ ಸರ್, ಹುಡುಗಿರನ್ನ ಕೇಳಿಸಿದ್ರು ಅಂತ ಆಗಬಾರ್ದು, ಅದಕ್ಕೆ ಹೇಳಿದ್ದು ಅಲ್ವಾ? ಕರೆಕ್ಟಾ? ಹಾಂ. ಹಾಗೆ ನಿನ್ನ ಹೆಸರು ಎಂತಾಯ್ತಲ್ಲ? ನೋಡಿ, ನಮ್ಮ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ನಮ್ಮ ನೆಹರು ಮೆಮೋರಿಯಲ್ ಕಾಲೇಜಿನ ಎಷ್ಟು ವಿಧೇಯರಾಗಿದ್ದಾರೆ, ಎಷ್ಟು ಒಳ್ಳೆ ಸ್ಟೂಡೆಂಟ್ಸು, ಅದನ್ನೆಲ್ಲ ಒಂದು ಇವತ್ತು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆಯ ಡ್ರೆಸ್ಗಳನ್ನೆಲ್ಲ ಹಾಕೊಂಡು ಮಿಂಚುತ್ತಾ ಇದ್ದಾರೆ ಇವತ್ತು. ಸಾಂಪ್ರದಾಯಿಕ ದಿರಿಸು ಅಲ್ವಾ, ನಮ್ಮ ಹಳೆ ಕಾಲದ ಇದು. ಯಾವ ಥರ ಈ ಡ್ರೆಸ್ಸಿನ ಮಹತ್ವ ಏನು ಅಂತ ಗೊತ್ತಾ ನೀವು ಹಾಕಿರೋ ಡ್ರೆಸ್ಸುಗಳದ್ದು? ಏನು? ಅಂದರೆ ಮೊದಲಿನ ಕಾಲದಲ್ಲಿ ಎಲ್ಲ ಈ ಕಚ್ಚೆ ಸಾರಿ ನೋಡ್ತಿದ್ದೆ. ಅಂದರೆ ಕೆಲಸಕ್ಕೆಲ್ಲ ಹೋಗುವಾಗ ಮೊದಲು ನಾವು ಹೀಗೆ ಬಿಡಿಸಿಕೊಂಡು ಹೋಗ್ಲಿಕ್ಕೆಲ್ಲ, ಈಗ ಗದ್ದೆಗೆಲ್ಲ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಸೊ ಅದಕ್ಕೆ ನಮಗೆ ಗೊತ್ತಿರ್ಬೋದು, ಮೊದಲು ಈ ಹೋರಾಟಗಾರರೆಲ್ಲ ಹೇಗೆ ಸಾರಿ ಉಡ್ತಾ ಇದ್ರು, ಕಿತ್ತೂರು ರಾಣಿ ಚೆನ್ನಮ್ಮ, ಆ ಥರ ನಾವು ನಮ್ಮ ಹಿರಿಯರೆಲ್ಲ ಈ ಥರ ಸಾರಿ ಉಡ್ತಾ ಇದ್ರು. ಹಿರಿಯರೆಲ್ಲ ಹಾಗಾಗಿ ನಾವು ನಿಜವಾಗಿ ಈಗ ರೆಡಿ ಆಗಿರುವಂಥದ್ದು ಡ್ಯಾನ್ಸಿಗೆ. ಈಗ ಡ್ಯಾನ್ಸ್ ಎಲ್ಲ ಉಂಟಾ? ಡ್ಯಾನ್ಸು ಇದೆ. ಮತ್ತೆ ನಮ್ಮ ವಿದ್ಯಾರ್ಥಿನಿಯರು ಈಗ ಡ್ಯಾನ್ಸು ಕೂಡ ಒಂದು ರೆಡಿ ಮಾಡ್ತಾರೆ. ಯಾವ ಡ್ಯಾನ್ಸ್ ಮಾಡ್ತೀರಿ ನೀವು? ಬಾಕ್ಯಾರ ಕಂಡೋಡು ಅಂತ ಹೇಳುವಂಥ ಒಂದು ಹಾಡಿಗೆ ನೃತ್ಯವನ್ನು ಮಾಡಲಿಕ್ಕೆ ಅವರು ರೆಡಿ ಇದ್ದಾರೆ. ಇದನ್ನೆಲ್ಲ ಮಾಡೋದ್ರ ಜೊತೆಗೆ ಹಳೆಯ ಕಾಲದ ಸಂಸ್ಕೃತಿಯನ್ನು ತೋರಿಸುವಂಥ ಆ ಒಂದು ಹಾಡಿನ ಮೂಲಕ ರಂಜಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಖಾದ್ಯಗಳು ಅಂದರೆ ನಮ್ಮ ತಿನಿಸುಗಳು ಇದ್ದಾವೆ. ಮೊದಲನೇದಾಗಿ ಹೇಳುವ, ಇವ್ರು ರೆಡಿ ಮಾಡಿದವರು ನೀವಾ ರೆಡಿ ಮಾಡಿದವರಲ್ಲ? ಅಮ್ಮ, ನೀವು ಹೇಳಿ, ಈಗ ಇಷ್ಟು ಖಾದ್ಯಗಳನ್ನು ರೆಡಿ ಮಾಡಿದ್ದೀರಲ್ಲ, ಏನೇನು ರೆಡಿ ಮಾಡಿದಿರಿ? ಎಲ್ಲ ನಿಮ್ಮ ಮನೆಗಳಿಂದ ತಂದಿರೋದಾ? ನಿಮ್ಮ ಹೆಸರೇನು ಹೇಳಿ? ಇನ್ಶಾ, ಆಯಿಷತ್ ಇನ್ಶಾ. ಇನ್ಶಾ. ಓಕೆ. ಏನೇನು ರೆಡಿ ಮಾಡಿದಿರಿ ಮನೆಯಲ್ಲಿ? ಮನೆಯಿಂದ ಇದು ಹಲಸಿನಪ್ಪ, ಆಮೇಲೆ ಇದು ಪಾಯಸ, ಆಮೇಲೆ ಪಚ್ಚೆ ಹಸಿರು ಉಪ್ಪು ಕರಿ. ಹಾಂ. ಆಮೇಲೆ ಇದು ಪಾಲೆ ಮರದ ರಸ. ಹಾಂ. ಸುಟ್ಟ ಗೇರು ಬೀಜ, ನಮ್ಮ ಅರೆ ಭಾಷೆಯಲ್ಲಿ ಕರಂಚಿದ ಗೇರು ಬೀಜ ಅಂತ ಹೇಳುವೆ ಇದಕ್ಕೆ. ಹಾಗೆ ಇಲ್ಲಿ ನಮ್ಮ ಸುಳ್ಯ ಬೆಲ್ಟ್ ಆಗಿರೋದ್ರಿಂದ ಸ್ವಲ್ಪ ಅರೆ ಭಾಷೆ, ತುಳು ಎಲ್ಲರೂ ಇಲ್ಲಿಯ ಬಹುಭಾಷಾ ಇವರು ನೆಲೆಸಿರುವಂಥ ಊರು ನಮ್ಮದು. ನಿಮ್ಮ ಹೆಸರೆಂತ? ಶಿಬಾ. ಹನ. ಇದು ಫಾತಿಮಾ. ಓಕೆ. ಇವರೆಲ್ಲ ನೋಡಿ ಒಂದು ಅದ್ಭುತವಾದಂತಹ ಒಂದು ಅಡುಗೆಯನ್ನು ಇಲ್ಲಿ ಮಾಡಿ ಬಂದವರಿಗೆಲ್ಲ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ತೋರಿಸೋದು ಮಾತ್ರ ಅಲ್ಲ, ಚಮಚ ತೆಗೆದು ಹಿಂಗೆ ಅವ್ರಿಗೆ ತಿನ್ನಿಸ್ತೀರಿ. ಕರೆಕ್ಟಾ? ಹಾಂ, ಅದು ನಮ್ಮ ವಿದ್ಯಾರ್ಥಿನಿಯರು. ಜೊತೆಗೆ ಇಲ್ಲೊಂದಷ್ಟು ಖಾದ್ಯಗಳನ್ನು ಮಾಡಿ ಇಟ್ಟಿದ್ದಾರೆ. ಎಂಥ ಹೆಸರು? ಶ್ರೇಯಾ. ಹೇಳಿ, ಏನೆಲ್ಲ ಅಡುಗೆ ಮಾಡಿದ್ರಿ ನೀವು? ನೀರು ದೋಸೆ. ನೋಡಿ, ನಮ್ಮ
ತುಂಬ ಜನ ಹೇಳ್ತಾರೆ ಈ ಕರಾವಳಿಗೆ ಬಂದರೆ ನಮಗೆ ತುಂಬ ಇಷ್ಟ ಆಗೋದಂದರೆ ಅದು ನೀರು ದೋಸೆ ಅಂತೇಳಿ. ಹಾಗೆ ನೀರು ದೋಸೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಜೊತೆಗೆ ನಿಮ್ಮ ಹೆಸರು? ಹಾಂ, ಸಾಕ್ಷಿ. ಸಾಕ್ಷಿ. ಓಕೆ, ಸಾಕ್ಷಿ ಅವರು ಏನೋ ಪೆರ್ಕೆ ಎಲ್ಲ ಇಟ್ಕೊಂಡು ಹಲಸಿನ ಹಣ್ಣನ್ನು ಇಟ್ಕೊಂಡು ಚಟ್ನಿ, ಸಾಂಬ್ರಾಣಿ ಚಟ್ನಿ, ಆಮೇಲೆ ಕುಡು ಚಟ್ನಿ. ವೆರಿ ಗುಡ್, ಸೂಪರ್. ಆಮೇಲೆ ನಮಸ್ಕಾರ ಹೇಳ್ಬೇಕು ದನಿಗಳು, ಹೇಗಿದ್ದೀರಿ? ಎಂತ ಹೆಸರು? ಹಾಂ, ದಿಲ್ಲಾನ. ಓಕೆ, ಏನು ಅಡುಗೆ ಮಾಡಿದೀಯಾ? ಖಾರ ಕಡ್ಡಿ. ಓಕೆ, ತಿನ್ಬೋದಾ? ದುರ್ಗಶ್ರೀ ಏನೆಲ್ಲ ಸ್ಪೆಷಲ್? ಅರಶಿನ ಎಲೆ ಹಿಟ್ಟು, ಹಾಂ, ಕಟ್ಲೀಸು, ಆಟಿ ಪಾಯಸ. ನೋಡಿ ನಮ್ಮ ಯೂತ್ಸ್ ಏನು ಹೆಸರು? ಸುಚಿತ್ರ. ಓಕೆ, ಸುಚಿತ್ರ ಬಂದ್ಬಿಟ್ಟು ಏನು ಇಲ್ಲಿ ಖಾದ್ಯ ರೆಡಿ ಮಾಡಿರೋದು? ರಾಗಿ ಲಡ್ಡು. ರಾಗಿ ಹೌದಾ? ಓಕೆ, ರಾಗಿ ಲಡ್ಡು, ಹಲಸಿನ ಹಪ್ಪಳ ಇದನ್ನೆಲ್ಲ ರೆಡಿ ಮಾಡಿದಿರಿ. ಪೂಂಬೆ ಪಲ್ಯ ನೋಡಿ, ಇದು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಪೂಂಬೆ ಪಲ್ಯ ಕಿಡ್ನಿಗೆ ಸಂಬಂಧಪಟ್ಟಂತಹ ಎಲ್ಲ ಒಂದು ರೋಗವನ್ನು ಇದು ಸರಿ ಮಾಡ್ತದೆ. ಆದಷ್ಟು ಪೂಂಬೆ ಪಲ್ಯ ಮಾಡಿ ತಿಂದರೆ ಭಾರಿ ಒಳ್ಳೆಯದು. ಅದನ್ನು ಕೂಡ ಅವರು ಹೇಳಿದ್ದಾರೆ. ಪ್ರೇಕ್ಷಾ. ಹಾಂ, ಪ್ರೇಕ್ಷಾ ಹಲಸಿನ ಮೂಡೆ ಮತ್ತು ಒಂದು ತುಳುವಲ್ಲಿ ಪಲ್ಕಾಯಿ ತಡ್ಡಿ ಅಂತ ಹೇಳ್ತಾರೆ ಇದನ್ನು. ನಮ್ಮ ಕಡೆ ಎಲ್ಲ ಭಾರಿ ಜೋರು, ಮಕ್ಕಳಿಗೆಲ್ಲ ಭಾರಿ ಇಷ್ಟ. ದಿನ ಹಲಸಿನ ಮರದ ಬುಡದಲ್ಲಿ ಇರುವುದು ಅಲ್ಲ? ಕರೆಕ್ಟಾ? ಹೌದು, ಇವರು ದಿನ ಹಲಸಿನ ಮರದ ಬುಡದಲ್ಲಿ ಇರ್ತಾರೆ ನೋಡಿ. ಆಗಲಿ, ಆದರೂ ಅದನ್ನೇ ಪ್ರಯತ್ನ ಮಾಡಿ ಒಂದು ಹಲಸಿನ ಅಡ್ಡೆ, ಪಲ್ಕಾಯ್ದ ಅಡ್ಡೆ ಮಾಡಿಕೊಂಡು ಬಂದಿದ್ದೀರಿ. ವೆರಿ ಗುಡ್, ಸೂಪರ್. ನಿಮ್ಮ ಹೆಸರು? ಆಜ್ಞಾ ಅವರು ಒಳ್ಳೆಯ ಹೆಸರು. ನಾನು ಎಲ್ಲೂ ಕೇಳಿರಲಿಲ್ಲ ಆಜ್ಞಾ ಅನ್ನೋ ಹೆಸರು, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಸೂಪರ್. ಈಗ ನಿಮ್ಮ ಏನು ಫುಡ್ ಇಲ್ಲಿ ರೆಡಿ ಮಾಡಿದ್ದೀರಿ ನೀವು? ಹಾಂ, ಕಣಿಲೆ ನೋಡಿ, ಬಿದಿರಿನ ಬೊಂಬಿನಿಂದ ಮಾಡುವಂಥದ್ದು, ಅಂದರೆ ಎಳೆ ಬಿದಿರು ಏನು ಬಂದಿರುತ್ತೆ ಅದನ್ನು ಇಲ್ಲಿ ಒಂದು ಖಾದ್ಯವಾಗಿ ಬಳಸ್ತಾರೆ. ನಮ್ಮ ತುಳುನಾಡಲ್ಲಿ ಬಹಳ ಫೇಮಸ್ ಅದು. ಮಳೆಗಾಲ ಬಂತು ಅಂತ ಹೇಳಿದ್ರೆ ಕಣಿಲೆಗ ಪೋಯ ಅಂತ ಹೇಳೋ ಒಂದು ಮಾತು ಬರ್ತದೆ ಇಲ್ಲಿ ಊರಲ್ಲಿ, ಅಲ್ವಾ ಮೇಡಮ್? ಕರೆಕ್ಟ್. ಓಕೆ, ಇಲ್ಲಿ ನೋಡಿ ಒಬ್ಬರು ಹಾಳೆಯಲ್ಲಿ ಬರ್ತಾ ಇದ್ದಾರೆ. ದೂರ ಬಿದ್ದಣ್ಣಿ ಗೊಬ್ಬುನು ನೋಡಿ, ಇಲ್ಲಿ ಒಂದು ಸಣ್ಣ ಮಗು ಇದೆ, PUC ಗೆ ಬರುವ ಮಗು, ಹಾಳೆಯಲ್ಲಿ ಆಟ ಆಡ್ತಾ ಉಂಟು. ದೂರ ಐತೆ, ಇಲ್ಲದ್ದು ಬರ್ಪುಣ್ಣ. ನಮ್ಮ ತುಳುನಾಡಿನ ಸಂಸ್ಕೃತಿ ಅಂದರೆ ಇದು. ಯಾಕೆಂತ ಹೇಳಿದ್ರೆ ನೋಡಿ, ನಾವು ರಾಜ್ಯ ಸಿಕ್ಕುವಾಗ ನಾವು ಈಗೆಲ್ಲ ಹಾಳೆಲ್ಲ ಆಟಾಡಿ ಹಾಳೆ ಹರಿದು ಹೋಗಿ ಲಾಸ್ಟಿಗೆ ನಮ್ಮ ಚಡ್ಡಿ ಪ್ಯಾಂಟ್ ಎಲ್ಲ ಹರಿದು ಹೋಗುವವರೆಗೆ ನಾವು ಆಟ ಆಡ್ತಿದ್ವಿ. ಆ ಲೆವೆಲ್ಗೆ ಈ ಹಾಳೆಯಲ್ಲಿ ಆಟಾಡಿದ ನೆನಪಿದೆ ನನಗೆ ಕೂಡ. ನೋಡ, ನಾನೊಮ್ಮೆ ಹೇಳ್ಕೊಂಡು ಹೋಗ್ತೇನೆ. ಈಗ ಈ ಸಣ್ಣ ಮಗುವನ್ನು ನಾನು ಅಲ್ಲಿವರೆಗೆ ಹೇಳ್ಕೊಂಡು ಹೋಗ್ತೇನೆ. ಹಾಂ, ಬಾಳೆ ಭಯಂಕರದ ಇನ್ನೊಂದು ಆಬ್ಜಿ ಬಾಳೆ. ಈಗ ನೋಡಿ, ಇಲ್ಲಿವರೆಗೆ ನಾ ಹೇಳ್ಕೊಂಡು ಬಂದೆ. ಯಾರು ಹೇಳ್ಕೊಂಡು ಬಂದದ್ದು ಇಲ್ಲಿವರೆಗೆ? ಬಾಬಾ ಎಸ್ಕೇಪ್ ಆಗಬೇಡ. ಹಾಂ, ಇದು ನಮ್ಮ ತುಳುನಾಡಿನ ಸಂಸ್ಕೃತಿ. ನೋಡಿ, ನಾವು ಇಷ್ಟೆಲ್ಲ ವೆರೈಟಿಯನ್ನು ನೋಡಿದ್ವಿ. ಅಲ್ಲೊಂದು ಮನೆಗೆ ಹೋಗಿದ್ವಿ, ಅವರು ನಮ್ಮನ್ನು ವೆಲ್ಕಮ್ ಮಾಡಿದರು. ಸಮಂತ್ ಅನ್ನೋ ಹುಡುಗ ಇಲ್ಲಿ ಬಂದ್ವಿ, ನಿಖಿತಾ ಅನ್ನೋ ಹುಡುಗಿ ನಮ್ಮನ್ನು ವೆಲ್ಕಮ್ ಮಾಡಿದ್ರು. ನಿಜಕ್ಕೂ ಕೂಡ ಈ ಹಸಿರು ಮನೆ ಯಾವತ್ತೂ ನೆನಪು ಅವರಿಗೆ ಹಸಿರಾಗಿ ಇರ್ತದೆ. ಕಾಲೇಜು ಇವತ್ತು ನೆಕ್ಸ್ಟ್ ಮುಂದಿನ ದಿವಸಗಳಲ್ಲಿ ಕಾಲೇಜು ಮುಗಿದು ಅವರು ಎಲ್ಲೇ ಹೋದರೂ ಕೂಡ ಈ ಒಂದು ಕನಸು ನೆನಪು ಯಾವತ್ತೂ ಕೂಡ ಹೀಗೆ ಇರ್ತದೆ. ಸ್ನೇಹಿತರೆ, ಈಗ NMCಯಲ್ಲಿ ನಾವು ಎರಡು ಒಂದು ವಿಚಾರಗಳನ್ನು ಗಮನಕ್ಕೆ ತಂದ್ವಿ. ಎರಡು ಕಡೆ ನೋಡಿದ್ವಿ, ಎರಡು ವಿದ್ಯಾರ್ಥಿಗಳ ತಂಡವನ್ನು ವಿಚಾರಿಸಿದ್ವಿ. ಈಗ ನೀಲಿ ತಂಡ ಅನ್ನುವಂಥ ಮೂರನೇ ತಂಡ ಇಲ್ಲಿಯೂ ಕೂಡ ಈ ಹಳೆಯ ಸಂಪ್ರದಾಯಗಳನ್ನು ತೋರಿಸುವಂತಹ ವಿಚಾರಗಳನ್ನು, ವಸ್ತುಗಳನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಬನ್ನಿ, ಹೆಸರು ಏನು? ಹೆಸರು ನಂದು ಭೂಮಿಕಾ. ಭೂಮಿಯಷ್ಟೇ ತಾಳ್ಮೆ ಇರುವವರು. ಹಾಗಾಗಿ ಭೂಮಿಕಾ ಅವರು ಈಗ ಇದನ್ನು ತಾಳ್ಮೆಯಿಂದ ನಮಗೆ ಕ್ರಿಸ್ಪಿಯಾಗಿ, ಸಣ್ಣದಾಗಿ, ಚುಟುಕಾಗಿ ವಿವರಿಸ್ತಾ ಹೋಗ್ತೀರಿ. ಓಕೆ, ಇದು ಹಳೆ ಕಾಲದಲ್ಲಿ ಬಟ್ಟೆ ಎಲ್ಲ ಅಂದರೆ ಈಗೆಲ್ಲ ಗೋಡ್ರೇಜ್ ಉಂಟು ಇಡ್ಲಿಕ್ಕೆ, ಬಟ್ ಆವಾಗಲ್ಲಿ ಇರಲಿಲ್ಲ. ಇಲಿಗಳ ಕಾಟ ಎಲ್ಲ ಜಾಸ್ತಿ ಅಲ್ಲ, ಸೊ ಜಾಗ್ರತೆಯಿಂದ ಇಡ್ತಿದ್ರು. ಹೌದು, ಇದೆಲ್ಲ ಅಪ್ಪದಿಟ್ಟು ಅಂತ ಒಂದು ಹಿಟ್ಟುಗಳನ್ನೆಲ್ಲ ಮಾಡುವಂಥದ್ದು. ಅಪ್ಪದಡ್ಡಿ ಅಂತ ಹೇಳ್ತಾರೆ ನಮ್ಮ ಕಡೆ.
ಈ ತುಳುವಲ್ಲಿ ಹೇಳೋದು. ಹಾಗಾಗಿ ಇದನ್ನು ಬಳಸ್ತಾರೆ. ಈಗ ಸ್ವಲ್ಪ ಆಧುನಿಕ ಟಚ್ ಸಿಕ್ಕಿದೆ ಇಲ್ಲಿ, ಅಂದರೆ ಹೊಸ ಹೊಸ ವಿಚಾರ, ಒಂದಷ್ಟು ಬದಲಾವಣೆಗಳಾಗಿದ್ದಾವೆ. ಸೊ ಅದನ್ನು ಮಾಡಿದ್ದಾರೆ. ಇದು ಗಡಿ ಎಣ್ಣೆ ನಮ್ಮ ಗಾಯ ಎಲ್ಲ ಜಾಯಿಂಟ್ ಪೇಯ್ನಿಗಾಗಿರ್ಬೋದು, ಬೇರೆ ಬೇರೆ ಆಧುನಿಕ ಆಯಿಲ್ ಇದು ಪದ್ಧತಿಗಳನ್ನು ತೆಗೆದುಕೊಂಡು ಬರ್ತಾರೆ. ಸೊ ಈಗ ಎಲ್ಲ ಈ ಕೈ ಕಾಲು ನೋವಿಗೆ ಅದಕ್ಕೆ ಇದಕ್ಕೆ ಎಲ್ಲ ಈ ಥರದ ಆಯಿಲ್ಗಳನ್ನು ಕೂಡ ಬಳಸ್ತಾರೆ ಅಂತ ತೋರಿಸ್ತಾರೆ. ಗಾಯ ಆದ್ರೆ ಓಕೆ, ಇದು ಮುಟ್ಟಪಾಳೆಗಳು ಸೇಮ್. ನಾವು ಅಲ್ಲಿ ಸುಮಾರು ವಸ್ತುಗಳನ್ನು ನೋಡಿದ್ವಿ. ಆಲ್ಮೋಸ್ಟ್ ಕಂಚಿನ ಚೊಂಬು, ತಾಮ್ರದ್ದು, ಹಿತ್ತಾಳೆ ಎಲ್ಲ ಇದಷ್ಟು ಅಷ್ಟು. ಇದೆಲ್ಲ ನೋಡಿ ಕುಡುಪುಗಳು, ಈ ಕುಡುಪು ದೋಸೆ ಗೀಸೆ ಎಲ್ಲ ಮಾಡಿ ಇದರ ಮೇಲೆ ಹಾಕಿಡ್ತಾರೆ. ಅನ್ನ ಕೂಡ ಬಾಕ್ತಾರೆ, ಅನ್ನನೂ ಬಾಕ್ತಾರೆ. ಈಗ ನಮ್ಮಲ್ಲಿ ನೀರು ದೋಸೆ ಎಲ್ಲ ಮಾಡಿದಾಗ ಇದರ ಮೇಲೆ ಹಾಕಿಡುದು. ಈಗ ಸ್ಟೀಲ್ ಪಾತ್ರೆ ಮೇಲೆ ಹಾಕ್ತಾರೆ, ಬಟ್ ಇದರ ಮೇಲೆ ಸಹ ಹಾಕಿಡುವಂತ ಇದು ನಡೀತದೆ. ಓಕೆ, ಇದು ಅಜ್ಜಿಗಳೆಲ್ಲ ಅವ್ರಿಗೆ ನಡಿಲಿಕ್ಕೆ ಆಗದೇ ಇರುವಾಗ ಕೊಟ್ಟಿಕೊಂಡು ಹೋಗ್ತಾರೆ. ಇದು ಅಜ್ಜಿ ಕೋಲು, ಹೌದು. ಕರೆಕ್ಟಾ? ನಿಮ್ಮನಿದ ಅಲ್ಲ, ಎಂತ ಹೆಸರು ನಿನ್ನ? ವಚನ್ ಮನೆದಲ್ಲ ಅಂತ. ಇದು ಯಾರ ಮನೆದಂತ ವಚನ ಆಮೇಲೆ ಹೇಳಿದ್ರೆ ಆಯ್ತು ನನ್ನ ಹತ್ರ. ಓಕೆ, ಇದು ಮಜ್ಜಿಗೆ ಕಡಿಯುವಾಗ, ಅವತ್ತಿನ ಕಾಲದಲ್ಲಿ ಮಜ್ಜಿಗೆ ಕಡಿಲಿಕ್ಕೆ ಎಲ್ಲ ಇದನ್ನ ಉಪಯೋಗಿಸ್ತಿದ್ರು. ಮತ್ತೆ ಅವತ್ತಿನ ಕಾಲದಲ್ಲಿ ಮಜ್ಜಿಗೆ ಕಡಿಲಿಕ್ಕೆ ಇದನ್ನು ಉಪಯೋಗಿಸ್ತಾ ಇದ್ರು. ಈಗಿನ ಕಾಲದಲ್ಲಿ ಇದನ್ನು ಉಪಯೋಗ ಮಾಡೋದು ಕಡಿಮೆ. ಸ್ಟೀಲ್ಗಳನ್ನ ಉಪಯೋಗ ಮಾಡ್ತಾರೆ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಇದರ ನೆನಪೇ ಇಲ್ಲ ತುಂಬಾ ಜನಗಳಿಗೆ. ಇದು ಏನು ಅಂತ ಹೇಳಿ ಗೊತ್ತಿಲ್ಲ. ಈಗೆಲ್ಲ ಅಟ್ಟದಲ್ಲಿ ಇದೆ. ಮತ್ತೆ ಕೆಲವರು ಯಜಮಾನರ ಜೊತೆ ಕೋಪ ಬಂದಾಗ ಹಿಡ್ಕೊಳ್ತಾರೆ, ಅದು ಕೂಡ ಇರ್ಬೋದು ಅಂತ ಹೇಳಿದಾರೆ ಇವರು. ಇರ್ಬೋದು, ಗೊತ್ತಿಲ್ಲ. ಓಕೆ, ಎನಿವೇ, ಇದು ಈ ಸೌಟ್ ಉಂಟಲ್ಲ, ಇದು ಕೋರಿ ಕಜಿಪ್ಪೆಲ್ಲ ಮಾಡುವಾಗ ಅಲ್ವಾ, ದೊಡ್ಡ ಅಂಡೆಯಲ್ಲಿ ಇದನ್ನು ಹಿಡ್ಕೊಳ್ಳೋದು ನೋಡಿ. ಇದನ್ನು ಎಷ್ಟು ಜನ ನೋಡಿದಿರಿ ನಂಗೆ ಗೊತ್ತಿಲ್ಲ. ನೋಡಿದವರಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಇಲ್ಲಿ ಆನೆ ಇದೆ, ಏನು ಎಲ್ಲ ಹಳೆ ವಿಚಾರಗಳು. ಕಾಲುದೀಪ ದೇವರ ಸನ್ನಿಧಾನದಲ್ಲೆಲ್ಲ ಬಳಸ್ತಾರೆ. ಕಾಲುದೀಪ ಅಲ್ವಾ, ಮಜ್ಜಿಗೆ ಲೋಟ ಇದರಿಂದ ಕುಡಿತಿದ್ರು ಹಳೆ ಕಾಲದಲ್ಲಿ. ಈಗ ನನಗೆ ಅಲ್ಲಿ ಮಜ್ಜಿಗೆ ಸಿಕ್ತು. ಆ ಮಜ್ಜಿಗೆ ಹೇಗಿತ್ತು ಅಂತ ಹೇಳಿದ್ರೆ, ಗ್ಲಾಸಲ್ಲಿ ಇತ್ತು, ಹಳೆ ಕಾಲದ್ದು. ಆದರೆ ಆ್ಯಕ್ಚುಲಿ ಇದು ಅಲ್ಲಿರಬೇಕಿತ್ತು. ಯಾಕೆಂತ ಹೇಳಿದರೆ ಇದು ಮಜ್ಜಿಗೆ ಕುಡಿಲಿಕ್ಕೆ ಹಳೆ ಕಾಲದಲ್ವಾ. ಮಣ್ಣಿದ್ದ ಇದು, ಏನು ಮಣ್ಣಿದ್ದಲ್ಲ ಇದು ಅಲ್ಲ. ಓಕೆ, ಇದು ಇದು ನಮ್ಮ ಓಡಿಟ್ಟು ಕಾವಲಿ ನಿಜಾಫರ್ ಮನೆಯಿಂದ ಬಂದದ್ದು. ಅಲ್ಲೇ ನಿಜಾಫರ್, ಎಲ್ಲಿ ಮನೆ? ನಿಜಾಫರ್ ಮಂಡೆಕ್ಕೋಲಿನ ನಿಜಾಫರ್ ಮನೆಯಿಂದ ಬಂದಂತಹ ಓಡಿಟ್ಟು ಕಾವಲಿ ಇದದು. ಇದು ಬೀಸಣಿಗೆ. ಫ್ಯಾನ್ ಎಲ್ಲ ಇರ್ಲಿಲ್ಲಲ್ಲ, ಅವಾಗ ಬೀಸಣಿಗೆ ಯೂಸ್ ಮಾಡ್ತಿದ್ರು. ಒಂದು ಕಾಲದಲ್ಲಿ ಒಂದು ಮಾತಿತ್ತು, ಕೂಸಿದ್ದ ಮನೆಗೆ ಬೀಸಣಿಗೆ ಏತಕ್ಕ ಅಂತ ಹೇಳ್ತಾ ಇದ್ರು. ಹಾಗಾಗಿ ಈ ಬೀಸಣಿಗೆ ಇವತ್ತೆಲ್ಲ ಫ್ಯಾನ್ ಬಂದಿದೆ, ಆದರೆ ಕೂಡ ಇದನ್ನು ಮರೆಯೋದಿಲ್ಲ. ಹಳ್ಳಿಯಲ್ಲೆಲ್ಲ ಇದರಲ್ಲೇ ಗಾಳಿ ಹಾಕೊಳ್ಳೋದು. AC ಹಳ್ಳಿಯವರಿಗೆ ಇದು ಒಂಥರ AC ಇದ್ದಂಗೆ. ಇದು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿದಂತೆ ಆನೆ, ಎಲಿಫೆಂಟ್ ಇದೆ. ಹೌದು. ಈಗೆಲ್ಲ ಕಾಡಾನೆಗಳ ಹಾವಳಿ ಜಾಸ್ತಿ ಆಗಿದೆ ಕೃಷಿಕರಿಗೆ. ಇದನ್ನು ನೋಡುವಾಗ ಸ್ವಲ್ಪ ಭಯ ಆಗ್ಬೋದು. ನಮ್ಮ ಸುಳ್ಯದವರಿಗೆ ಅಂತ ಸ್ವಲ್ಪ ಜಾಸ್ತಿ ಭಯ ಆಗ್ಬೋದು. ಇದು ಆನೆಗಳ, ಇದು ಯಾರ ಮನೆಯಿಂದ ಬಂದಿದೆ ಅಂತ ಒಂಚೂರು ನೋಡು. ಎಲ್ಲಿ ಹೆಸರಿಲ್ಲ, ಆನೆಗೆ ಬಾಲ ಕೂಡ ಕಟ್ಟಾಗಿದೆ. ಇನ್ನ ಮನೆ ಎಲ್ಲಿ? ಮಂಡೆಕೋಲ, ಮುಳ್ಳ್ಯ. ಆನೆ ಉಂಟಲ್ಲಿ ಆ ಕಡೆ, ಕಾಡಾನೆ ಇಲ್ಲ, ತೊಂದರೆ ಇಲ್ಲ. ಇದು ಧೂಪ ಎಲ್ಲ ಹಾಕಿ ಇಡುವಂಥದ್ದು. ಇದು ನಮಗೆ ಎಂತಕ್ಕೆ ಯೂಸ್ ಮಾಡೋದು? ಅಕ್ಕಿ ಹೊಡಕ್ಲಿಕ್ಕೆ ಯೂಸ್ ಮಾಡುವಂಥದ್ದು. ಹಿಂದೆ ನಮ್ಮ ಮನೆಯಲ್ಲೇ ಇತ್ತು, ನಾವು ಮಾಡ್ತಾ ಇದ್ವಿ. ಕೊತ್ತಳಿಂಗೆ ಬ್ಯಾಟ್ ನೋಡಿ. ಇದು ನಮ್ಮ ಮುಂಚಿನ ಸಚಿನ್ ತೆಂಡೂಲ್ಕರ್ ಡ್ರೀಮ್ ಕಾಣ್ತಿದ್ವಿ ನಾವು ಇದರಲ್ಲಿ. ತುಂಬ ವರ್ಷದ ಹಿಂದೆ ಈ ಕೊತ್ತಳಿಂಗೆ ಬ್ಯಾಟಲ್ಲಿ ದಿನಾ ಆಡ್ತಾ ಇದ್ವಿ. ಸಚಿನ್ ತೆಂಡೂಲ್ಕರ್ ಥರ ಪೋಸ್ ಕೊಡ್ತಾ ಇದ್ವಿ ಇದನ್ನು ಹಿಡ್ಕೊಂಡು. ಒಂಥರ ಇದನ್ನು ಹಿಡ್ಕೊಂಡ್ರೆ ಇಂಟರ್ನ್ಯಾಷನಲ್ ಫೀಲ್ ಬರ್ತಾ ಇತ್ತು. ಆಗಲೇ ಏನೋ ನಾವು ದೊಡ್ಡ ಗ್ರೌಂಡಲ್ಲಿ ಇದೀವಿ ಅನ್ನೋ ಥರ ಫೀಲ್ ಮಾಡ್ಕೋತಾ ಇದ್ವಿ. ಗ್ರೇಟ್ ಬ್ಯಾಟ್. ಯಾರ್ದು? ನಿಸರ್ ಭಯಂಕರ ಇದ್ದೆ ಮಾರೆ, ನೀವು ಎಲ್ಲ ನಿಂದೇನು ಅಂತ ಇದ್ವಿ. ಕೊತ್ತಲಿಂಗೆ ಬ್ಯಾಟ್ ನಿಸರ್ದು. ಓಕೆ, ಇಲ್ಲಿ ಚೆನ್ನಮಣ್ಣದು ಇದೆ, ಇದು ಇದೆ. ರೇಡಿಯೋ ₹2 ಕಡಲೆ ತಗೊಳ್ತಿದ್ದದ್ದು ನಾವು ನಮ್ಮ ಸ್ಕೂಲಿಗೆ ಹೋಗುವ ಟೈಮಲ್ಲಿ. ನನಗೆ ನೆನಪಿದೆ, ಇದನ್ನೆಲ್ಲ ಮಾಡ್ತಾ ಇದ್ವಿ ನಾವು. ಈ ಥರದ ಹೊಸ ನೋಟು RBI ಇಂದ ಈಗ ಬಂದದ ಅಲ್ಲ ಇದು? ಎಂತ ಕತೆ? ಹಳೇದೆ. ಎಣ್ಣೆ ಕಾಯಿಸ್ಲಿಕ್ಕೆ ಬಾಣಲೆ, ಅರಸಿನ ಎಲೆದು, ವೀಳ್ಯದೆಲೆ ನೋಡ್ಬೋದು. ಇಲ್ಲಿ
ಇಷ್ಟು ನಮ್ಮ ತುಳುನಾಡಿನ ಸಸ್ಯ ಸಂಪತ್ತನ್ನು ಇಲ್ಲಿ ಔಷಧೀಯ ಗುಣಗಳಿರುವ ಸಸ್ಯ ಸಂಪತ್ತನ್ನು ತೋರಿಸಿದ್ದಾರೆ. ಇದು ಬಾಳೆಕಾಯಿಯ ಇದು ಟ್ಯೂಬ್, ದಂಡು ಟ್ಯೂಬ್ ಅಂತ ಹೇಳ್ತಾರೆ ನಮ್ಮ ಕಡೆ ಅಲ್ಲ. ಇದನ್ನು ಪಲ್ಯ ಮಾಡಿ ತಿಂದರೆ ಭಾರಿ ಒಳ್ಳೇದಂತಲ್ಲ, ಈ ಸ್ಟೋನಿಗೆಲ್ಲ ಭಾರಿ ಒಳ್ಳೇದಾಗ್ತದೆ ಅಂತಲ್ಲ. ಓಕೆ, ಆಮೇಲೆ ರಬ್ಬರ್ ಕಾಯಿ, ಸಣ್ಣದಿರುವಾಗ ನಮಗೆ ಕ್ರಿಕೆಟ್ ಬಾಲ್ ಆಗ್ತಿತ್ತು ಆಗಾಗ. ಜಾಯಿಕಾಯಿ, ಪೆಲ್ತರಿ ಸುಟ್ಟು ತಿಂತಾರೆ. ಚೆನ್ನಾಗಿದೆ. ಇಲ್ಲೆಲ್ಲ ಫುಡ್ಗಳು ಮಾಡಿದ್ದಾರೆ ತುಳುನಾಡಿನ. ನಮ್ಮ NMCಯ PUವಿನ ಫಸ್ಟ್ ಇಯರ್ PUC ಸೆಕೆಂಡ್ ಇಯರ್ PUC ಎಲ್ಲ ಫಸ್ಟ್ ಆ್ಯಂಡ್ ಸೆಕೆಂಡ್ PUC ಅವರು ಎಲ್ಲ ಮಿಕ್ಸಿಂಗ್ ಆಗಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ ಕೂಡ ಖಾದ್ಯಗಳಿದ್ದಾವೆ, ಆಟಿ ಪಾಯಸ. ಹಾಗೆಯೇ ಎಲ್ಲರಿಂದ ಇಲ್ಲೊಂದು ಡಿಫ್ರೆಂಟ್, ಇಲ್ಲಿಂದ ಸ್ಯಾರಿ ಸ್ಟಾರ್ಟ್ ಆಗ್ತದೆ. ಯಾಕಿದು ಹೀಗೆ, ಏನು ವಿಚಾರ ಅಂದ್ರೆ ಇದೆಲ್ಲ ನಮ್ಮ ಮನೆಯ ಬೇರೆ ಸದಸ್ಯ ಅಂದ್ರೆ ಹಾಗಲ್ಲ, ಅಂದ್ರೆ ಇವರೆಲ್ಲ ನಮಗೆ ಈಗ ಸಾಂಸ್ಕೃತಿಕ ತಂಡ ಅಂತ ಹೇಳಿ ಹಾಗೆ ಮರಗೆಣಸಿನ ಪಲ್ಯ ನೋಡಿ, ಉಪ್ಪು ಕರಿ ಅಂತ ಏನೋ ಹೇಳಿದಾಗಿತ್ತಲ್ಲ, ಎಂತದು ಉಪ್ಪು ಕರಿಯಾ? ಕರೆಕ್ಟಾ? ಯಾರು ಮಾಡಿದ್ದು? ಉಪ್ಪು ಕರಿ ಅಂತ ಹೇಳ್ತಾರೆ. ಯಾರು ಮಾಡಿದ್ದು? ಅವಳಿಗೆ ಡೌಟ್ ಉಂಟು, ಅವಳಲ್ಲ ಅದು ಮಾಡಿದ್ದು. ಬಹುಶಃ ಇವರ ತಾಯಿ ಮಾಡಿದ್ದಾರೆ, ಖಂಡಿತವಾಗಿ ಇವಳು ಮಾಡಲಿಲ್ಲ ಅನ್ಸುತ್ತೆ. ಅವಳೇ ಯೋಚನೆ ಮಾಡಿದ ಒಂದ್ಸಲ, ಯಾರು ಮಾಡಿದಾಗಿರ್ಬೋದು ಇದು ನನಗೆ ಗೊತ್ತಾಗ್ತಿಲ್ಲ ಅಂತ. ಇದು ಪುನರ್ಪುಳಿ, ತಂಪು. ಆಕ್ಚುಲಿ ಪುನರ್ಪುಳಿದು ಅಂಗಡಿಯಲ್ಲಿ ಬೇರೆ ಬೇರೆ ಜ್ಯೂಸ್ ಎಲ್ಲ ಬರ್ತದೆ, ಆ ಬಾಟ್ಲಿ ಜ್ಯೂಸ್ ಎಲ್ಲ ಮಾಡ್ತಾರೆ, ಅದು ಕೆಮಿಕಲ್ ಇರುತ್ತೆ. ಇದು ಕೆಮಿಕಲ್ ಫ್ರೀ. ಇದನ್ನು ಯೂಸ್ ಮಾಡಿದರೆ ನಾವು ನ್ಯಾಚುರಲ್ ಅಂತ ಹೇಳ್ಬೋದು. ಜ್ಯೂಸ್ ಎಲ್ಲ ಮಾಡಿ ಕುಡಿದ್ರೆ ಭಾರಿ ಒಳ್ಳೆಯದು, ಪಿತ್ತಕ್ಕೆಲ್ಲ ಭಾರಿ ಒಳ್ಳೆಯದು, ಧಾನ್ಯ ಸಂಪತ್ತು. ಜೊತೆಗೆ ನಮ್ಮ ಪ್ಯೂರ್ ಬಾಯ್ಲ್ಡ್ ರೈಸ್ ಕಜೆ ಮನೇಲಿ ಮಾಡಿದ್ದ. ಯಾರ ಮನೆಯಲ್ಲಿ? ಬಾಯ್ಸ್ ಮನೆಯಲ್ಲಿ, ಜೀವಿತ ಮನೆಯಲ್ಲಿ ಮಾಡಿದ ರೈಸ್. ಓಕೆ, ಈಗಲೂ ಕೂಡ ಕಜೆ ಅಕ್ಕಿ ಮಾಡೋರು ಕಮ್ಮಿ, ಆದರೆ ಈ ಥರ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಖುಷಿ. ಗೇರ್ ಬೀಜ, ಮರೆಕಾಯಿ, ಬಟಾಣಿ, ಪಂಚವಲ್ಲಿ ತೈಲ. ಇದು ನಮ್ಮ ನೀಲಿ ತಂಡದಲ್ಲೇ ಕಳೆದ ವರ್ಷ ಇದ್ದವರು, ಅವರ ಮನೆಯಿಂದಲೇ ಪೂರ್ವಜರು ಮಾಡಿಕೊಂಡು ಬಂದಿರುವಂಥದ್ದು. ಪಂಚವಲ್ಲಿ ತೈಲ. ಇದು ಕೂಡ ಈಗ ಇಲ್ಲಿ ಜಾಯಿಂಟ್ ಪೇನಿಗೆ ಇದೆಲ್ಲ ಮಕ್ಕಳು ಇದು ಮಾಡಿದ್ದಾರೆ. ಇದು ಹಳೆ ಕಾಲದ ಮರ್ಚೋಳ. ಭಾಳ ಅಟ್ರಾಕ್ಷನ್ ಆಗ್ತದೆ. ಯಾವ್ದು ಎಷ್ಟು ವರ್ಷ ಆಯ್ತು ಗೊತ್ತಿಲ್ಲ. ಓಕೆ, ಇದೆಂತದ್ದು ಯಾರ್ಗನ್ನ? ಕೋವಿ ಅದು ಯಾರ್ಗನ್? ಇದು ಯಾರ್ಗನ್ ಇಲ್ಲಲ್ಲ, ಬುಲೆಟ್ ಏನು ಇಲ್ಲಲ್ಲ ಇದ್ರೊಳಗೆ. ಇಲ್ಲೊಂದು ಆರ್ಗನ್ ಇದೆ ನೋಡಿ, ಇದು ಬಳಕೆಯಲ್ಲಿ ಇಲ್ಲ, ಈಗ ಬಳಕೆಯಲ್ಲಿ ಇಲ್ಲಲ್ಲ. ಯಾರ ಮನೆದು ಇದು? ಹಾಂ, ಇನ್ನ ಮನೆ ಇದಾ? ಬಳಕೆಯಲ್ಲಿ ಉಂಟಾ? ಬಳಕೆಯಲ್ಲಿ ಉಂಟು. ಎಲ್ಲಿ ಮನೆಯಲ್ಲಿ? ಗುರುಕದಲ್ಲಿ ಎಲ್ಲಿ? ಹಾಂ, ತೆಕ್ಕಲ್ ಸ್ಕೂಲ್ ಹತ್ರನಾ ಮನೆ? ತಂದೆ ಹೆಸರು? ಹಾಂ, ಅದಕ್ಕೆ ಕೇಳಿದ್ದು ಅಲ್ಲಿಗೆ ಬರ್ತೀಯಾ ಅಂತ. ನಮ್ಮ ಡಾಕ್ಟರ್ ಲೀಲಾಧರ್ ಅವರ ಮಗ ಇದ್ದಾನೆ, ಅವ್ರ ಮನೇದು ಗನ್ ಅಂತಿದ್ದು ನೋಡಿ, ಚೆನ್ನಾಗಿದೆ. ಅಪ್ಪ ಇದರಲ್ಲೇ ಮುಂಚೆ ಯೂಸ್ ಮಾಡ್ತಾ ಇದ್ದೀರಾ? ಇಲ್ಲ 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 ನೋಡಿ, ಇದು ಎಷ್ಟನೇ ಇಸವಿದು? ಎಷ್ಟನೇ ತುಂಬ ವರ್ಷ ಆಯ್ತು ಅದಕ್ಕೆ? ಇದು ಎಂತಕ್ಕೆ ನಮಗೆ ಎಂತಕ್ಕೆ ಯೂಸ್ ಆಗುತ್ತೆ? ಕುರೆ ಓಡಿಸಿಕೆ ಅಂದರೆ ಇದು ನಮ್ಮ ಕಡೆ ಎಲ್ಲ ಪ್ರಾಣಿ ಹಾವಳಿ ಜಾಸ್ತಿ, ಕೃಷಿಯನ್ನೆಲ್ಲ ಇದು ಮಾಡ್ತದೆ, ಆಗ ಇದರ ಸೌಂಡಿಗೆ ಅದನ್ನು ಓಡಿಸೋದು, ಅದಕ್ಕೆ ಇದನ್ನು ಬಳಸ್ತಾರೆ. ಓಕೆ, ಚೆನ್ನಾಗಿದೆ. ಎಂಥ ಹೆಸರು ನಿಂದು? ಮೋಕ್ಷ್ ಅವರು, ಒಳ್ಳೆಯದಾಗಲಿ. ಒಟ್ಟಾರೆಯಾಗಿ ಇಲ್ಲಿಯ ಒಂದು ಆಟಿಕಳಂಜವನ್ನು ಕೂಡ ನಾವೀಗ ಮಾತಾಡಿಸುವ. ಇಲ್ಲಿ ಕೆಂಬರೆ ಬೊಟ್ಟೊಮ್ಮೆ ಸರಿ ಬೊಟ್ಟು ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಬೊಟ್ಟು
ಇರ್ತದೆ. ಹಾಗೆ ಆಟಿ ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯ ಎಲ್ಲ ಮಾಡೋದಿಲ್ಲ, ದೇವರಿಗೆ ಕೂಡ ಬಳಸೋದಿಲ್ಲ. ಅದರಲ್ಲೂ ಕಲ್ಲುರ್ಟಿ ದೈವಕ್ಕೆ ಮಾತ್ರ ಬಳಸುವಂಥದ್ದು ಒಂದು ಪದ್ಧತಿ ಇರುವಂಥದ್ದು. ಹಾಗೆ ನಮಗೆ ನಾವಿವತ್ತು ಇದು ದೈವದ ಕಲ್ಲು, ಹಾಗೆ ಇವತ್ತು ನಾವು ಪೂಜೆ ಮಾಡಿ ಬಳಸಿರುವಂಥದ್ದು ದೈವಕ್ಕೆ. ಪೂರ ತೂತು ನಮಕ್ ಭಾರಿ ಖುಷಿ ಆಂಡ್ ಇಡಮುಟ್ಟ ಬೈದನೆಗೆ ಇರ್ನ ಒಂಜಿ ಪ್ರಯತ್ನ ಎಂಕ್ಲೆ ಭಾರಿ ಖುಷಿ ಆಂಡ್ ಎಂಕ್ಲ ಪನ್ಪುನ ಒಂಜಿ ವೀಕ್ಷಕರೇ, ಆಲ್ಮೋಸ್ಟ್ ಇದು ಏನು ಅಂತ ಕೆಲವರಿಗೆ ನಮ್ಮ ಬೆಂಗಳೂರು ಸೈಡ್ ಆಗಿರ್ಬೋದು, ಕಲಬುರಗಿ, ದಾವಣಗೆರೆ, ಹುಬ್ಳಿ ಕಡೆಯವರಿಗೆ ಗೊತ್ತಾಗಲ್ಲ. ನಮ್ಮ ವಿದ್ಯಾರ್ಥಿಗಳು ಸುಳ್ಯದ ನೆಹರು ಮೆಮೋರಿಯಲ್ ಕಾಲೇಜಿನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಇದೆಲ್ಲ ಒಂದು ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಮರೆಯಾಗ್ತಿರುವಂತಹ ಸಂಸ್ಕೃತಿ ನಮ್ಮ ಎಷ್ಟೋ ಜನಗಳಿಗೆ ಈ ಆಚರಣೆ ಇವತ್ತಿಗೂ ಗೊತ್ತಿಲ್ಲ, ಈಗಿನ ಜನ್ರೇಷನ್ ಮಕ್ಕಳಿಗೆ. ಅಂಥ ಒಂದು ಆಚರಣೆಯನ್ನು ತೋರಿಸುವಂತಹ ಪ್ರಯತ್ನವನ್ನು ಇಲ್ಲಿಯ ಮಕ್ಕಳು ಮಾಡಿದ್ದಾರೆ. ಅಂದರೆ ನಮ್ಮ ಹಳೇ ಕಾಲದವರು, ನಮ್ಮ ತಾತ ಮುತ್ತಾತಂದಿರೆಲ್ಲ ಇಲ್ಲೆಲ್ಲ ಒಂದು ಹಳ್ಳಿಯಲ್ಲಿ ಒಂದು ಕೆಲಸ ಮಾಡುವಾಗ ಅವರು ಏನೆಲ್ಲ ತಿನಿಸುಗಳನ್ನು ಮಾಡ್ತಾಯಿದ್ರು, ಯಾವುದೆಲ್ಲ ಒಂದು ವಸ್ತುಗಳನ್ನು ಉಪಯೋಗಿಸ್ತಾ ಇದ್ರು, ಅದೆಲ್ಲ ಇವತ್ತಿಲ್ಲ. ಇವತ್ತೆಲ್ಲ ಆಧುನಿಕತೆಗೆ ಬಂದಿದ್ದೇವೆ ನಾವು. ಅಂತಹ ವಸ್ತುಗಳನ್ನು ಇಲ್ಲಿ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ನಿಜಕ್ಕೂ ಕೂಡ ಮಕ್ಕಳ ಈ ಒಂದು ಪ್ರಯತ್ನ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಒಂದು ಗ್ರೇಟ್ ಅಂತ ಹೇಳ್ಬೋದು. ಇವರೆಲ್ಲರ ಪ್ರಯತ್ನಕ್ಕೆ ಇಷ್ಟೊತ್ತು ನಮಗೆ ಸುಮಂತ್ ಅವರು ಮಾತಾಡ್ತಾ ಬಂದರು ನನಗೆ. ಅಂದರೆ ಇದೇನು ಯಾವುದೇ ರೀತಿಯಾದಂತಹ ಒಂದು ತಮಾಷೆಗಾಗಿ ಅಥವಾ ಯಾವುದೋ ಮಾಡಿದ್ದಲ್ಲ, ಇದೆಲ್ಲವೂ ಕೂಡ ಆಚರಣೆ. ಇಂದಿನವರು ಹೀಗೆ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದದ್ದು ನಮ್ಮ ಮನೆಗಳಿಗೆ. ಅದೇ ರೀತಿಯಾಗಿ ನನ್ನನ್ನು ಇವರು ವೆಲ್ಕಮ್ ಮಾಡಿದರು. ಇಲ್ಲಿರುವ ಪ್ರತಿಯೊಂದು ದೈವದ ಆಚರಣೆ ಇರ್ಬೋದು, ಆ ಗುಡಿ ಯಾಕೆ ಅದನ್ನು ಆಟಿ ಸಮಯದಲ್ಲಿ ಸ್ವಲ್ಪ ದಿವಸ ನಾವು 1 ತಿಂಗಳವರೆಗೆ ಅದನ್ನು ಮುಚ್ಚಿರ್ತೇವೆ, ಆನಂತರ ನಾವು ಅದನ್ನು ವಾಪಸ್ ಆಚರಣೆಗೆ ತರ್ತೇವೆ ಅನ್ನೋದನ್ನು ಅವರು ಹೇಳಿದರು. ಜೊತೆಗೆ ಯಕ್ಷಗಾನ ಆಗಿರ್ಬೋದು, ಔಷಧೀಯ ಗುಣಗಳಿರುವಂತಹ ಸಸ್ಯಗಳ ಎಲೆಗಳಾಗಿರಬಹುದು, ಅಥವಾ ತಿಂಡಿ ತಿನಿಸುಗಳಿರಬಹುದು. ಯಾವುದಂತ ಹೇಳಿದರೆ ನಾವು ಇಲ್ಲಿ ಪತ್ರೊಡೆ ಅಂತ ಮಾಡ್ತೇವೆ, ತುಂಬ ಫೇಮಸ್ ಅದು ತುಳುನಾಡಿನಲ್ಲಿ. ಅದನ್ನಾಗಿರ್ಬೋದು. ಪ್ರತಿ ತುಳುನಾಡಿನಲ್ಲಿ ಏನೆಲ್ಲ ಆಹಾರ ಪದ್ಧತಿಗಳಿದ್ದಾವೆ ಅವುಗಳೆಲ್ಲವೂ ಕೂಡ ಇಲ್ಲಿದೆ. ಜೊತೆಗೆ ಹಳೆಯ ವಸ್ತುಗಳು ಕೂಡ ನಮಗೆ ಗಮನಾರ್ಹವಾಗಿ ಕಾಣುವಂಥದ್ದು. ಹಳೆಯ ವಸ್ತುಗಳು ಕೂಡ ಪ್ರತಿಯೊಂದನ್ನು ಕೂಡ ಬಹಳಷ್ಟು ನೀಟಾಗಿ ಮಾಡಿದ್ದಾರೆ. ಸುಮಾರು 2-3 ಹಾಲ್ಗಳಲ್ಲಿ ಬೇರೆ ಬೇರೆ ಟೀಮ್ಗಳನ್ನು ಮಾಡ್ಕೊಂಡು ಮಾಡಿದ್ದಾರೆ. ಇಲ್ಲಿ ಒಂದು ಸ್ಪರ್ಧೆ ಇದೆ, ಅತ್ಯುತ್ತಮವಾಗಿ ಸ್ಪರ್ಧೆ ಮಾಡಿದವರನ್ನು ಅವರಿಗೆ ಒಂದು ಬಹುಮಾನ ಕೂಡ ಇದೆ. ಹಾಗಾಗಿ ನಾನೀಗ ಸ್ಯಾಂಪಲ್ ಆಗಿ ಸುಮಂತ್ ಅವರ ಟೀಮದ್ದು ತೋರಿಸಿದೆ. ನೀವು ಈ ಕಾಲೇಜಿನ ವಿದ್ಯಾರ್ಥಿಗಳನ್ನು ಎಷ್ಟು ಪ್ರೋತ್ಸಾಹಿಸ್ತೀರಿ, ಇವರ ಈ ಪ್ರಯತ್ನಕ್ಕೆ ನೀವು ಎಷ್ಟು ಬೆಂಬಲ ಕೊಡ್ತೀರಿ ಅನ್ನೋದು ನಿಮ್ಮ ಲೈಕ್ಸು, ನಿಮ್ಮ ಕಮೆಂಟ್ಸು, ನಿಮ್ಮ ಶೇರ್ಗಳ ಮೂಲಕ ನಿಲ್ಲುತ್ತೆ. ಜೊತೆಗೆ ಈ ಕಾಲೇಜಿನಲ್ಲಿ, ಅದರಲ್ಲೂ ನಾನು ಸ್ಪೆಷಲಾಗಿ ಹೇಳ್ತೇನೆ, ನೆಹರು ಮೆಮೋರಿಯಲ್ ಕಾಲೇಜು ಸುಳ್ಯ ಪದವಿ ಆಗಿರ್ಬೋದು, ಅಥವಾ ಇಲ್ಲಿ ಸ್ನಾತಕೋತ್ತರ ಪದವಿ ಕೂಡ ಇದೆ, ಜೊತೆಗೆ PU ಕೂಡ ಇದೆ. ಎಲ್ಲವೂ ಕೂಡ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ, ಅದರಲ್ಲೂ ಹಳ್ಳಿಯ ಒಂದು ರೂರಲ್ ಏರಿಯಾದಲ್ಲಿ ಈ ಥರ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಕಾರಣ ಮುಖ್ಯವಾಗಿ ಶ್ರೀ ಕುರುಂಜಿ ವೆಂಕಟರಮಣಗೌಡರು. ಅವರು ಇವತ್ತು ನಮ್ಮ ಜೊತೆ ಇಲ್ಲ, ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಬಟ್ ಈ ಶಿಕ್ಷಣ ಸಂಸ್ಥೆಗಳ ಮೂಲಕ, ಈ ವಿದ್ಯಾರ್ಥಿಗಳ ನಗುವಿನ ಮೂಲಕ ಅವರು ಇಲ್ಲಿ ನಮ್ಮ ಜೊತೆಗೇ ಇದ್ದಾರೆ. ಜೊತೆಗೆ ಇಲ್ಲಿ ಟೀಚರ್ಸ್ಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ. ನಿಜ ಅವರೆಲ್ಲರ ಪ್ರಯತ್ನದಿಂದ ಈ ಒಂದು ಇದು ನಡೆದಿದೆ. ಇಷ್ಟು ಒಂದು ಪ್ರಯತ್ನ ನಡೀಬೇಕಾದ್ರೆ ಇಲ್ಲಿಯ ಪ್ರಾಂಶುಪಾಲರು ಮಿತಾಲಿ ರೈ ಅವರ ಒಂದು ಪ್ರಯತ್ನ ಕೂಡ ಇರುತ್ತೆ. ಜೊತೆಗೆ ಅವರ ಸಿಬ್ಬಂದಿಗಳು, ಟೀಚರ್ಸ್ಗಳ ಪ್ರಯತ್ನ ಕೂಡ ಇದೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನು ಹೇಳೋಣ. ಮುಂದಿನ ದಿವಸಗಳಲ್ಲಿ ಈ ಕಾರ್ಯಕ್ರಮ ಇನ್ನಷ್ಟು ದೊಡ್ಡದಾಗಲಿ, ಜೊತೆಗೆ ಸಾರ್ವಜನಿಕರು ಕೂಡ ಬಂದು ವೀಕ್ಷಣೆ ಮಾಡುವ ಹಾಗೆ ಈ ಕಾರ್ಯಕ್ರಮ ಆಗಲಿ. ಯಾರಿಗೆಲ್ಲ ಈ ಸಂಸ್ಕೃತಿಯ ಬಗ್ಗೆ ತಿಳಿಬೇಕು, ಈ ಆಚಾರ ವಿಚಾರಗಳು ತಿಳಿಬೇಕು ತುಳುನಾಡಿನ ಬಗ್ಗೆ ಅಂದರೆ ಅದು ಇಲ್ಲಿಗೆ ಸುಳ್ಯದ ನೆಹರು ಮೆಮೋರಿಯಲ್ಗೆ ಬಂದು ದೊಡ್ಡದಾಗಿ ಒಂದು ಸ್ಟಾಲ್ ಥರ ಏನಾದರೂ ಮಾಡುವಂಥ ಶಕ್ತಿ ಅವರಿಗೆ ದೇವರು ಒದಗಿಸಲಿ ಅಂತ ಹೇಳ್ತಾ ಈ ವ್ಲಾಗ್ ವಿತ್ ಹೇಮಂತ್ ಸಂಪಾಜೆ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಕಮೆಂಟ್ ಏನಾದರೂ ಹಾಕೋದಿದ್ರೆ ಹಾಕಿ, ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಇವತ್ತು ನಾನೀಗ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಉಪಾಧ್ಯಕ್ಷ ಆಗಿರುವಂತಹ ಶೋಭಾ ಮೇಡಮ್ ಅವರನ್ನು ಮಾತಾಡಿಸ್ತೇನೆ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದೆ. ಇವತ್ತು ಮಕ್ಕಳು ಇಷ್ಟೊಂದು ಸಂಭ್ರಮ ಮಾಡಿದ್ದಾರೆ. ಇಲ್ಲೆಲ್ಲ ನೀವು ನೋಡ್ಬೋದು, ಒಂಥರ ಕಲರ್ಫುಲ್ ಆಗಿದೆ. ಆರ್ಟಿ ಅಂದ್ರೇ ಒಂದು ಸಂಭ್ರಮ. ಅದರಲ್ಲೂ ಮಕ್ಕಳಿಗೆ ಈ ಕಲ್ಚರನ್ನು ಕಲಿಸುವಂಥ NMC ಈ ಪ್ರಯತ್ನ ಹೇಗೆ ನಡೀತಾ ಇದೆ ಮೇಡಮ್? ಅದು ಈಗೊಂದು 2 ವರ್ಷದಿಂದ ಮಾಡ್ತಾ ಇದ್ದಾರೆ. ಕಳೆದ ವರ್ಷನೂ ತುಂಬ ಚೆನ್ನಾಗಿ ಮಾಡಿದರು. ಅದನ್ನು ನೆನೆಸ್ಕೊಂಡೆ ಇವರು ಹೇಳಿದ ತಕ್ಷಣ ನಾನು ಹೆಚ್ಚು ಕರಿಯೋಕ್ಕೆ ಬಿಡಲಿಲ್ಲ, ನಾನೇ ಬಂದೆ. ಬಿಕಾಸ್ ಇವರದು ಈ ಆಟಿದು ಮಾಡಿದ ಅಡುಗೆ ಇದು ಎಲ್ಲ ರುಚಿ ನೋಡಬೇಕು ಅಂತ ಅನ್ನಿಸ್ತು. ತುಂಬ ಒಂಥರ ವಿಭಿನ್ನವಾಗಿ ಒಂದು ಮಾಡ್ತಾ ಇದ್ದಾರೆ. ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಇದು ಒಂದು ಅವರ ಬೆಳವಣಿಗೆಗೆ ಒಂದು ಮುಖ್ಯ ಆಗುತ್ತೆ. ಬಹಳ ಒಂದು ಉತ್ತಮ ಕಾರ್ಯಕ್ರಮ ಅಂತ ನನಗೆ ಅನಿಸ್ತದೆ.
ಯಾಕೆ ಅಂತ ಹೇಳಿದರೆ ಈಗಿನ ಹುಡುಗರಿಗೆ ನಮ್ಮ ಹಳೆ ತಲೆಮಾರಿನ ವಿಷಯಗಳು ಮತ್ತು ನಾಲೆಜ್, ಜನರಲ್ ನಾಲೆಜ್ ಬಹಳ ಕಡಿಮೆ ಉಂಟು. ಇಂಥ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಬಹಳ ಉಪಯುಕ್ತ. ಇವತ್ತು ನಮ್ಮ ಜೊತೆ ಜಗದೀಶ್ ಸರ್ ಇದ್ದಾರೆ. ಅವರು AOLನ ಇಲ್ಲಿಯ ಆಡಳಿತ ಮಂಡಳಿಯ ಸದಸ್ಯರು, ಹಾಗೆ ನಿವೃತ್ತ ಬ್ಯಾಂಕ್ ಅಧಿಕಾರಿಯಾಗಿದ್ದಾರೆ. ಅವ್ರನ್ನ ಕೂಡ ಮಾತಾಡ್ಸೋ. ಸರ್, ಇಷ್ಟೆಲ್ಲ ವಿದ್ಯಾರ್ಥಿಗಳು ಇವತ್ತು ಭಾಳಷ್ಟು ಸಂಭ್ರಮದಿಂದ ಇವತ್ತು ಆಟಿ ಉತ್ಸವವನ್ನು ಆಚರಣೆ ಮಾಡಿದ್ದಾರೆ. ನಿಮಗೆ ಎಷ್ಟು ಖುಷಿ ಆಯಿತು ಸರ್ ಮಕ್ಕಳ ಒಂದು ಈ ಚಟುವಟಿಕೆ ನೋಡಿ? ಈ ನೆಹರು ಮೆಮೋರಿಯಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಅದರ ವಿದ್ಯಾರ್ಥಿಗಳು ಇವತ್ತು ನಡೆಸಿರುವಂಥ ಒಂದು ಆಟಿ ಉತ್ಸವದ ಕಾರ್ಯಕ್ರಮ ನಿಜವಾಗೂ ಬಹಳ ಮನೋಲ್ಲಾಸಕಾರಿಯಾದ್ದು. ನಮ್ಮ ನಿವೃತ್ತ ಪ್ರಾಂಶುಪಾಲರನ್ನು ಮಾತಾಡಿಸ್ತಾ ಹೋಗ್ತೇನೆ, ನಮ್ಮ ಗುರುಗಳು ಹೌದು. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇನೆ. ಆಫ್ಟರ್ ತುಂಬ ವರ್ಷದ ನಂತರ ನಿಮ್ಮನ್ನು ನಾನು ನೋಡ್ತಾ ಇದ್ದೇನೆ ಸರ್. ಹೌದು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮ್ಮ ಹಳೆಯ ನೆನಪುಗಳು, ನೀವು ಮಕ್ಕಳಿಗೆ ಇಲ್ಲಿ ಇದೇ ಒಂದು ಕಾಲೇಜಿನಲ್ಲಿ ಪಾಠ ಮಾಡಿರುವಂತಹ ನೆನಪುಗಳು ಹೇಗಿದೆ ಸರ್? ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸುವಂಥ ಪ್ರಾಂಶುಪಾಲೆ ಶ್ರೀಮತಿ ಮಿತಾಲಿ ರೈಯವರ ಒಂದು ನೇತೃತ್ವದಲ್ಲಿ ಆಟಿ ಉತ್ಸವ ಭಾಳ ಸಂಪನ್ನವಾಗಿದೆ ಅಂತ ಹೇಳಿಕೊಳ್ಳಿಕ್ಕೆ ಭಾಳ ಸಂತೋಷ ಪಡ್ತೇನೆ.